ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯೇಯಾನ್ಯತಿರಿಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೋ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇದಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿವೃಥಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರ್ಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಗ್. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಧ್ಯವಾರಾನಿಧೀನ್. ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಕೃಷ್ಣ ಪರಮಾತ್ಮ ಇಂದ್ರನಿಗೆ ಬಂದಂತಹ ಗರ್ವವನ್ನು ಪರಿಹಾರ ಮಾಡಿ ಮತ್ತೆ ಇಂದ್ರ ದೇವರ ಭಕ್ತನೇ ಆದದ್ದರಿಂದ ಪುನಃ ಶರಣಾಗತಿಯನ್ನು ಹೊಂದಿ ವಿಶೇಷವಾದ ದೇವರಿಗೆ ಆರಾಧನೆಗಳನ್ನು ಸ್ತೋತ್ರಗಳನ್ನು ಮಾಡಿ ಮತ್ತೆ ಪುನಃ ಇಂದ್ರ ತನ್ನ ಲೋಕಕ್ಕೆ ತಿರುಗಿ ಹೋಗಿದ್ದಾನೆ. ಇಷ್ಟಾದ ಮೇಲೆ ಒಂದು ದಿನ ಏಕಾದಶಿ ಆದ ಮೇಲೆ ದ್ವಾದಶಿ ದಿವಸ ಸ್ನಾನಕ್ಕೆ ಅಂತ ದ್ವಾದಶಿನ ಬಂದಿದ್ದಿಲ್ಲ, ನಿಶೀತ ಕಾಲ. ಆ ರಾತ್ರಿ ಸಮಯದಲ್ಲಿ ಸ್ನಾನಕ್ಕೆ ಹೋಗಬಾರದು, ಯಮುನಾ ನದಿಗೆ ಸ್ನಾನಕ್ಕೆ ಹೋಗಿದ್ದಾನೆ ನಂದ. ಆಗ ವರುಣನ ಭೃತ್ಯ ಬಂದು ತಾನು ಆ ನಂದನನ್ನು ಈ ನಿಶೀತ ಕಾಲದಲ್ಲಿ ಬಂದು ನೀನು ಸ್ನಾನ ಮಾಡಿದ್ದು ಸರಿಯಲ್ಲ ಅಂತ ವಿಚಾರ ಮಾಡಿ ಅವನನ್ನು ಎಳೆದುಕೊಂಡು ಕರೆದುಕೊಂಡು ಹೋಗಿಬಿಟ್ಟಿದ್ದಾನೆ. ಆಗ ವರುಣನ ಹತ್ರ ಆ ವರುಣ ಭೃತ್ಯ ಸೇವಕ ತನ್ನ ನಂದನನ್ನು ಕರೆದುಕೊಂಡು ಹೋದದ್ದಕ್ಕೆ ವರುಣ ಹೇಳ್ತಾನೆ, ಇವ ಜಗತ್ಪತಿಯಾದಂತಹ ಕೃಷ್ಣನ ತಂದೆಯವನು, ಇವನನ್ನು ಕರೆದುಕೊಂಡು ಬರದ್ದು ಸರಿಯಲ್ಲಪ್ಪ ನೀನು ಮಾಡಿದ್ದು ಅಂತ ಹೇಳಿ ಆ ನಂದ ಗಾಬರಿಗೊಂಡಿದ್ದ. ಎಲ್ಲೋ ಕರೆದುಕೊಂಡು ಹೋಗಿದ್ದಾರೆ, ಯಾರಿವರು ಅಂತ. ಆಗ ವರುಣ ಹೇಳ್ತಾನೆ, ನಾನು ಕೃಷ್ಣ ಪರಮಾತ್ಮನ ಭಕ್ತ, ಹಾಗಾಗಿ ನೀವು ಗಾಬರಿಯಾಗುವ ಕಾರಣವಿಲ್ಲ, ವಿಶೇಷವಾಗಿ ಇಲ್ಲೇ ನೀವು ಇದ್ದು ಆರಾಮಾಗಿ ಇರ್ರಿ ಅಂತ ಹೇಳಿ ತಾನು ಎಲ್ಲ ವಿಧವಾದ ವ್ಯವಸ್ಥೆಗಳನ್ನು ಮಾಡಿಕೊಟ್ಟ. ಅಷ್ಟರಲ್ಲಿ ಮೇಲ್ಗಡೆ ನಂದ ಕಾಣ್ತಾ ಇಲ್ಲ. ಯಾರೋ ಸ್ನಾನ ಮಾಡಲು ಹೋದಾಗ ನಂದನನ್ನು ಎಳೆದುಕೊಂಡು ಕರ್ಕೊಂಡು ಹೋಗಿದ್ದಾರೆ ಅಂತ ಕೃಷ್ಣನಿಗೆ ಸುದ್ದಿ ಮುಟ್ಟಿಸಿದಾಗ ಕೃಷ್ಣ ಆಗಿಂದಾಗ ಅಲ್ಲಿ ವರುಣ ಲೋಕಕ್ಕೆ ಈಜಾಡುತ್ತಾ ಬಂದು ಆಗ ವರುಣದೇವರು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನನ್ನ ಭೃತ್ಯನಿಗೆ ಗೊತ್ತಿಲ್ಲ, ನಿನ್ನ ತಂದೆ ಅಂತ ಹೇಳಿ ಎಳೆದುಕೊಂಡು ಬಂದುಬಿಟ್ಟಿದ್ದಾರೆ ಅಂತ ಹೇಳಿ ಈ ಅಪರಾಧವನ್ನು ಕ್ಷಮೆ ಮಾಡು ಅಂತ ಪ್ರಾರ್ಥನೆ ಮಾಡಿ ಆಗ ಆಗಲಿ ಅಂತ ಹೇಳಿ ಆ ವರುಣನಿಂದ ಕೃಷ್ಣ ಸ್ತುತ್ಯನಾಗ್ತಾ ಇದ್ದಾನೆ. ಇದನ್ನು ಕೃಷ್ಣನ ತಂದೆಯಾದಂತಹ ನಂದ ನೋಡ್ತಾ ಇದ್ದಾನೆ. ಆಗ ಅವನು ಅನ್ಕೊಂಡ, ನಂದ ಕೃಷ್ಣನ ಲೀಲೆ ಅಥವಾ ಕೃಷ್ಣನ ಮಹಿಮೆ ಕೇವಲ ಭೂಲೋಕದಲ್ಲಿ ಅಷ್ಟೇ, ನಂದ ಗೋಕುಲದಲ್ಲಿ ವೃಂದಾವನದಲ್ಲಿ ಇಷ್ಟೇ ಪ್ರಸಿದ್ಧಿ ಇಲ್ಲ,
ಈ ತಳಗಿನ ಲೋಕದಲ್ಲಿಯೂ ಪ್ರಸಿದ್ಧಿ ಇದೆ. ಯಾಕೆಂದ್ರೆ ವರ್ಣ ಸ್ತೋತ್ರ ಮಾಡ್ತಾ ಇದ್ದಾನೆ ನನ್ನ ಮಗನನ್ನ ಅಂತ ಹೇಳಿ ಸಂತೋಷಪಟ್ಟು ತಾನು ಮೇಲೆ ಕರ್ಕೊಂಡು ಬರ್ತಾನೆ. ಕೃಷ್ಣ ನಂದನನ್ನ ಕರೆದುಕೊಂಡು ಬಂದಾಗ ಇದ್ದವರು ಎಲ್ಲರಿಗೂ ನಂದ ಹೇಳ್ತಾನೆ, ನನ್ನ ಮಗ ಹೀಗೆ ವರ್ಣಲೋಕದಲ್ಲಿಯೂ ಪ್ರಭಾವವನ್ನು ಬೀರಿದ್ದಾನೆ, ಆ ವರ್ಣದೇವರಿಂದಲೂ ಸ್ತುತ್ಯನಾಗಿದ್ದಾನೆ, ಇವನು ಸಾಮಾನ್ಯನಾದವನಲ್ಲ ಅಂತ ತನ್ನ ಮಗನ ಸ್ತೋತ್ರವನ್ನ ತಾನೂ ಮಾಡ್ತಾನೆ. ಇಷ್ಟಾದ ಮೇಲೆ ಒಂದು ದಿನ ಎಲ್ಲರನ್ನೂ ಯಮುನಾ ನದಿಗೆ ಕರ್ಕೊಂಡು ಬಂದು ಅಲ್ಲಿ ಒಂದು ಬ್ರಹ್ಮರದ ಅಂತ ಬ್ರಹ್ಮ ಸರೋವರ, ಆ ಬ್ರಹ್ಮ ಸರೋವರದಲ್ಲಿ ಎಲ್ಲ ನಂದರಿಗೆ ಅಂದರೆ ಗೋಪಾಲಕರಿಗೆ ಸ್ನಾನವನ್ನು ಮಾಡ್ರಿ ಅಂತ ಹೇಳ್ತಾನೆ. ಸ್ನಾನ ಮಾಡಿದಾಗ ಅಲ್ಲಿ ತನ್ನ ಲೋಕವನ್ನೇ ತೋರಿಸ್ತಾನಂತೆ ಕೃಷ್ಣ. ತನ್ನ ಭಕ್ತರಿಗೆ ತನ್ನ ಲೋಕ ತೋರಿಸುವುದು ಇದು ದೇವರು ಮಾಡುವ ಆಶೀರ್ವಾದ. ದರ್ಶಯಾಮಾಸ ಲೋಕಂ ಸ್ವಂ ಗೋಪಾನಾಂ ತಮಸಃ ಪರಂ ಸತ್ಯಂ ಜ್ಞಾನಮನಂತಂ ಯದ್ ಬ್ರಹ್ಮ ಜ್ಯೋತಿಸ್ಸಾತನಂ ಯದ್ಹಿ ಪಶ್ಯಂತಿ ಮನಯಃ ಗುಣಾಪಾಗೆ ಸಮಾಹಿತಃ. ದೇವತೆಗಳಿಗೆ ಋಷಿಗಳಿಗೆ ಕಾಣುವುದು ತುಂಬ ಕಠಿಣ, ಆದರೆ ದೇವರಿಗೆ ಇವರ ಮೇಲೆ ಆಶೀರ್ವಾದ ಮಾಡಿ ಅನುಗ್ರಹ ಮಾಡಬೇಕು, ಅವರಿಗೆ ಲೋಕವನ್ನು ತೋರಿಸಬೇಕು ಅಂತ ದೇವರ ಸಂಕಲ್ಪ. ಹಾಗಾಗಿ ತೇತು ಬ್ರಹ್ಮರಥಂ ನೀತಾಹ ಭಕ್ತ ಕೃಷ್ಣೇನ ಚೋದ್ಧೃತಾಹ. ಆ ಬ್ರಹ್ಮಸದದಲ್ಲಿ ತಾವು ಮುಣಿಗಾಕ್ರಿ ಅಂತ ಕೃಷ್ಣ ಹೇಳಿದ್ದಕ್ಕೆ ಮುಳುಗಿದರೆ ದದೃಶು ಬ್ರಹ್ಮಣೋ ಲೋಕಂ, ಆ ಬ್ರಹ್ಮನ ಲೋಕ ಪರಮಾತ್ಮನ ಲೋಕವನ್ನ ತೋರಿಸಿದ್ದಾನೆ. ತತ್ರಾಕೂರೋ ಅಧ್ಯಗಾತ್ಪುರ, ಹಿಂದೆ ತಾನು ತೋರಿಸಿದ್ದನ್ನೇ ಮತ್ತೆ ಪುನಃ ತನ್ನ ಭಕ್ತರಿಗೆ ಎಲ್ಲರಿಗೆ ಈ ಲೋಕವನ್ನು ತೋರಿಸಿದ್ದಾನೆ. ಇದು ಸಾಮಾನ್ಯವಾದದ್ದಲ್ಲ, ಆ ಪರಮಾತ್ಮನ ವಿಶೇಷವಾದ ಅನುಗ್ರಹ ಇದ್ರೇನೆ ದೇವರ ಲೋಕವು ತೋರಲು ಸಾಧ್ಯ. ಇಷ್ಟಾಗಿದೆ. ಒಂದು ದಿನ ಅಲ್ಲೇ ರಾತ್ರಿ ದಿವಸ ಕೃಷ್ಣನಿಗೆ ಸ್ವಚ್ಛವಾದ ವಾತಾವರಣ, ತಂಪು ಗಾಳಿ, ನಿರ್ಮಲವಾದ ಪ್ರಶಾಂತವಾದಂತಹ ಸ್ಥಳ, ಆ ಯಮುನಾ ನದಿ ದಂಡಿಗೆ ಕೃಷ್ಣ ಹೋಗಿದ್ದಾನೆ. ಹೋಗಿ ವೇಣುನಾದ ಮಾಡಬೇಕು, ಕೊಳಲನ್ನು ಊದಬೇಕು ಅಂತ ಪರಮಾತ್ಮ ಊದ್ತಾ ಇದ್ದಾನೆ. ಆಗ ಭಾರಿ ರಮಣೀಯವಾದಂತಹ ಧ್ವನಿ. ಆ ಧ್ವನಿಯನ್ನು ಕೇಳಿದರೆ ಎಂಥ ಜಡಮತಿಯಾದವನು, ಬುದ್ಧಿಹೀನನಾದವನು, ಹುಚ್ಚನಾದವನು ಕುಣಿಬೇಕು. ಅಷ್ಟು ಅದ್ಭುತವಾದ ರಮ್ಯವಾದಂತಹ ಧ್ವನಿಯನ್ನು ಕೃಷ್ಣ ಮಾಡಿದ್ದಾನೆ. ಆಗ ಎಲ್ಲ ಹೆಣ್ಣು ಮಕ್ಕಳಿಗೆ ಉತ್ಸಾಹ ಬಂತು, ಕೃಷ್ಣನ ದರ್ಶನ ಮಾಡಿಕೊಳ್ಳಬೇಕು, ಕೃಷ್ಣನ ಜೊತೆಗೆ ಇರಬೇಕು ಅಂತ. ದುಹಂತ್ಯ ಅವೇಯು ಕಶ್ಚಿತ್ ದೋಹಂ ಹಿತ್ವಾ ಸಮುತ್ಸುಕಃ ಪಯೋ ಅಧಿಶ್ರಿತ್ಯ ಸಂವಯನಂ ಅನುದ್ವಾಪರಸ್ಯಾಪರಾಯು ಪರಿವೇಶಯಂತ್ಯಾಹ. ಕೆಲವರು ಹಾಲನ್ನು ಕರಿತಾ ಇದ್ದಾರೆ, ಅದನ್ನು ಬಿಟ್ಟು ಓಡಿ ಬರ್ತಾ ಇದ್ದಾರೆ. ಕೆಲವರು ಹಾಲು ಒಲೆ ಮೇಲೆ ಇಟ್ಟಿದ್ದಾರೆ, ಕೆಲವರು ಗಂಡನಿಗೆ ಬಡಿಸ್ತಾ ಇದ್ದಾರೆ, ಕೂಸುಗಳಿಗೆ ಹಾಲನ್ನು ಕುಡಿಸ್ತಾ ಇದ್ದಾರೆ, ಅಡಿಗೆ ಮಾಡ್ತಾ ಇದ್ದಾರೆ, ಪತಿ ಸೇವೆ ಮಾಡ್ತಾ ಇದ್ದಾರೆ, ಅತ್ತೆ ಮಾವ ಸೇವೆ ಮಾಡ್ತಾ ಇದ್ದಾರೆ. ಹೀಗೆ ಕೆಲವರು ಅಲಂಕಾರ ಮಾಡಿಕೊಳ್ತಾ ಇದ್ರು. ಏನೇನೋ ವ್ಯಾಪಾರದಲ್ಲಿ ವ್ಯಸ್ತರಾದವರು ಎಲ್ಲ ಅಸ್ತವ್ಯಸ್ತವನ್ನು ಮಾಡಿ ಕೇವಲ ಕೃಷ್ಣನನ್ನು ನೋಡಬೇಕು ಅಂತ ಹೇಳಿ ಎಲ್ಲರನ್ನು ಬಿಟ್ಟು ಎಲ್ಲರೂ ತಡಿತಾರೆ. ಈ ಸಮಯಕ್ಕೆ ಹೋಗಬಾರದು, ಹಾಗೆ ಹೀಗೆ ಅಂತ ಬೇಕಾದಷ್ಟೆಲ್ಲ ತಡೆದರು ಮಾಡಿದರು. ಕೃಷ್ಣನ ಆಕರ್ಷಣೆ ಹಾಗಿತ್ತು. ಹಾಗಾಗಿ ಎಲ್ಲರೂ ತಾವು ಬಿಟ್ಟು ಕೃಷ್ಣನ ದರ್ಶನಕ್ಕಾಗಿ ಬಂದಿದ್ದಾರೆ. ಕೃಷ್ಣನು ಆಗ ಆ ಎಲ್ಲ ಜನ ಬಂದದ್ದನ್ನು, ಗೋಪಿಕಾಸ್ತ್ರೀಯರು ಬಂದದ್ದನ್ನು ನೋಡಿ, ಏನಿಲ್ಲ ಅಪರೂಪ, ಇಲ್ಲಿ ಬಂದಿದ್ದೀರಿ, ಏನು ಸಮಸ್ಯೆ ಆಗಿದೆ? ಮನೆಯಲ್ಲಿ ತಂದೆ ತಾಯಿಗಳಿಗೆ ಸಮಸ್ಯೆನೋ, ಗಂಡ ಮಕ್ಕಳಿಗೆ ಸಮಸ್ಯೆನೋ, ಅದನ್ನು ಹೇಳ್ಕೊಳ್ಳಿಕ್ಕೆ ಬಂದೀರಾ ಏನು ಅಂತ ಕೇಳಿದರೆ, ಏನಿಲ್ಲ ಸ್ವಾಮಿ, ನೀವು ಕೊಳಲನ್ನು ಊದ್ತಾ ಇದ್ದಿ, ಅದನ್ನು ಕೇಳಬೇಕು ಅಂತ ಬಂದಿದ್ದೇವೆ, ನಿನ್ನ ಜೊತೆಗೆ ಆಟ ಆಡಬೇಕಾಗಿದೆ, ರಸಕ್ರೀಡೆ ಆಡಬೇಕಾಗಿದೆ, ಅದಕ್ಕಾಗಿ ಬಂದಿದ್ದೇವೆ ಅಂತಂದಾಗ, ಮಾತರಃ ಪಿತರಃ ಪುತ್ರಾಃ ಭ್ರಾತರಃ ಪತಯಶ್ಚವಃ ಯದ್ಯಾತಮಾ ಚಿರಂ ಗೋಷ್ಠಂ ಶುಶ್ರೂಷದ್ನಂ ಪದಿಂ ಸತೀಹಿ. ತಂದೆ ತಾಯಿಗಳು, ಅತ್ತಿ ಮಾವ, ಮಕ್ಕಳು ಇವ್ರನ್ನೆಲ್ಲ ಬಿಟ್ಟು ಈ ಸಮಯಕ್ಕೆ ರಾತ್ರಿಯಲ್ಲಿ ಬರಬಾರದು. ನೀವು ನಿಮ್ಮ ಅವಶ್ಯಕತೆ ಬಹಳ ಇರ್ತದೆ ಮನೆಯಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ. ಹಾಗಾಗಿ ನೀವು ಹೋಗ್ಬಿಡ್ರಿ, ಪತಿ ಶುಶ್ರೂಷಾ ಮಾಡಿದರೆ ಸಾಕು, ಎಲ್ಲ ರೀತಿಯಾದ ಆಪತ್ತುಗಳು ಪರಿಹಾರ ಆಗ್ತದೆ, ಅದನ್ನು ಬಿಟ್ಟು ಇಲ್ಲಿ ಬರಬೇಡ್ರಿ, ಹೋಗ್ರಿ ಅಂತ ಹೇಳಿ ಕೃಷ್ಣ ಉಪದೇಶ ಮಾಡ್ತಾನೆ. ಭರ್ತು ಶುಶ್ರೂಷಣಂ ಸ್ತ್ರೀಣಾಂ ಪರೋ ಧರ್ಮೋಖ್ಯಮಾಯ. ಸ್ತ್ರೀಯರಿಗೆ ಪತಿ ಶುಶ್ರೂಷಾ ಇದು ಶ್ರೇಷ್ಠವಾದ ಧರ್ಮ, ಹಾಗಾಗಿ ಅದನ್ನು ಮಾಡಬೇಕು. ಅದನ್ನು ಬಿಟ್ಟು ನೀವು ಇಲ್ಲಿ ಬರೋದು ಸರಿಯಲ್ಲ. ದುಶ್ಶೀಲ ದುರ್ಭಗ, ಬರ್ತಾ ಇದ್ದಾಗ ಹೋಗ್ತಾ ಇದ್ದಾಗ ಅನೇಕ ದುಷ್ಟ ಪ್ರಾಣಿಗಳಿವೆ, ಭೂತ ಪ್ರೇತ ಓಡಾಡ್ತಾ ಇರ್ತವೆ, ದುಷ್ಟ ಜನ ಓಡಾಡ್ತಿರ್ತಾರೆ.
ಹಾಗಾಗಿ ನೀವು ಏಕಾಕಿಯಾಗಿ ಹೆಣ್ಣು ಮಕ್ಕಳು ಬರಬಾರದು, ಹೊರಟು ಹೋಗ್ರಿ ಅಂತ ಕೃಷ್ಣ ಹೇಳಿದರೆ, ಇಲ್ಲ ಸ್ವಾಮಿ, ಸ್ವಲ್ಪ ಹೊತ್ತು ನಿನ್ನ ಜೊತೆಗಿದ್ದು ನಿನ್ನ ಲೀಲೆಗಳನ್ನು ಕಂಡು ನೋಡಿ ಸಂತೋಷಪಟ್ಟು ಆಮೇಲೆ ಮನೆಗೆ ಹೋಗ್ತೇವೆ ಅಂತ ಹೇಳ್ತಾರೆ. ಸರಿ ಆಗ್ಲಿ ಅಂತ ಹೇಳಿ 16,000 ವರ್ಷಗಳ ಕಾಲ ಇವರೆಲ್ಲ ತಪಸ್ಸು ಮಾಡಿ ಕೃಷ್ಣನ ಜೊತೆಗೆ ರಾಸಕ್ರೀಡೆ ಆಡಬೇಕು ಅಂತ ಹೇಳಿ ಬಯಸಿದಂತಹ ಎಲ್ಲ ಗೋಪಿಕಾಸ್ತ್ರೀಯರು ಇವರೆಲ್ಲ. ಹಾಗಾಗಿ ಕೃಷ್ಣ ಆ ವರವನ್ನ ತಿಳಿದಿದ್ದ, ಗೊತ್ತಿದೆ ಸರ್ವಜ್ಞ ಭಗವಂತ, ಹಾಗಾಗಿಯೇ ಅವರನ್ನೆಲ್ಲ ಕರೆಸಿದ್ದಾನೆ. ಆಗ ಎಲ್ಲರೂ ಕೂಡ ಮಧ್ಯದಲ್ಲಿ ಕೃಷ್ಣ, ಪಕ್ಕಕ್ಕೂ ಕೃಷ್ಣ, ತನ್ನ ಒಬ್ಬ ಗೋಪಿಕ ಮಧ್ಯದಲ್ಲಿ ಕೃಷ್ಣ, ಮತ್ತೆ ಗೋಪಿಕ ಮಧ್ಯದಲ್ಲಿ ಕೃಷ್ಣ, ಹೀಗೆ ಸುತ್ತುವರೆದು ಕೃಷ್ಣ ಭಾರಿ ಅದ್ಭುತವಾಗಿ ಹೆಗಲನ್ನು ಮುಟ್ಟುಕೊಳ್ತಾನೆ, ಕೈಯನ್ನು ಮುಟ್ತಾರೆ, ಕೋಲಾಟ ಆಡ್ತಾರೆ, ಮುಖವನ್ನು ನೋಡ್ತಾರೆ, ಮುಖ ನೋಡಿ ನಗುತ್ತಾರೆ, ಹಾಡಾಡ್ತಾ ಅದ್ಭುತವಾಗಿ ಎಲ್ಲರೂ ಕೃಷ್ಣಮಯಂ ಜಗತ್, ಕೃಷ್ಣನನ್ನೇ ಆರಾಧಿಸ್ತಾ ಇದ್ದಾರೆ, ಕೃಷ್ಣನನ್ನೇ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದಾರೆ. ಒಳಗೆ ಕೃಷ್ಣ, ಹೊರಗೆ ಕೃಷ್ಣ, ಒಳಗೆ ಕೃಷ್ಣ, ಎಲ್ಲ ಕಡೆಗೂ ಕೃಷ್ಣ, ಸುತ್ತಮುತ್ತಲೂ ಕೃಷ್ಣ, ಸರ್ವವೂ ಕೃಷ್ಣಮಯವಾಗಿತ್ತು ಜಗತ್ತು. ಅಷ್ಟು ಅದ್ಭುತವಾದ ಆ ರಮಣೀಯವಾದಂತಹ ದೃಶ್ಯ ಅನುಭವಿಸ್ತಾ ಇದ್ದಾರೆ. ಹಾಗೆ ಎಲ್ಲರಿಗೂ ಮನಸ್ಸಿನಲ್ಲಿ ಕೃಷ್ಣನನ್ನು ಮರೆತು ತಮ್ಮನ್ನು ತಾವು ಹೊಗಳಿಕೊಳ್ತಾ ಇದ್ದಾರೆ. ನೋಡ್ರಿ, ಅವರೆಲ್ಲ ಮನೆಯಲ್ಲಿ ಕೂತು ಸುಮ್ಮನೆ ಬತ್ತಿ ಮಾಡ್ಕೊಂಡು ಕೂತಾರೆ, ಅಡಿಗೆ ಮಾಡ್ಕೊಂಡು ಕೂತಾರೆ. ನಾವೆಲ್ಲ ನೋಡ್ರಿ ಕೃಷ್ಣನ ಜೊತೆಗೆ ವಿಹಾರ ಮಾಡ್ತಿದ್ದೇವೆ, ಕೃಷ್ಣನ ಜೊತೆಗೆ ನಾವು ರಸಕ್ರೀಡೆ ಆಡ್ತಾ ಇದ್ದೇವೆ. ನಮ್ಮಷ್ಟು ಶ್ರೇಷ್ಠರಾದ ಕನ್ಯೆಯರು ಜಗತ್ತಿನಲ್ಲಿ ಯಾರಾದರೂ ಉಂಟಾ ಅಂತ ಏನೋ ಅಭಿಮಾನ ಬಂದ್ಬಿಡುತ್ತೆ. ಹೀಗಾಗ್ತದೆ. ಬಹಳ ಪಾಠ ಮಾಡೋರಿಗೂ ಇದೇ ಸಮಸ್ಯೆ, ಬಹಳ ಪ್ರವಚನ ಮಾಡಿದವರಿಗೂ ಇದೇ ಸಮಸ್ಯೆ, ದಾನ ಕೊಟ್ಟವರಿಗೂ ನನ್ನಷ್ಟೇ ಯಾರು ದಾನ ಕೊಡ್ತಾರೆ. ಹೀಗೆ ಯಾವುದನ್ನೂ ಕೆಲವೊಮ್ಮೆ ಅದ ಮಾಡಂಗೇ ಇಲ್ಲ. ಹಾಗಾಗಿ ಮಾಡಬೇಕು ಅಂತ ಉಪದೇಶ ಪಡಿಕೊಂಡು, ಉಪದೇಶ ಆದ ಮೇಲೂ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಅಹಂಕಾರ ಪಡಬೇಡ, ಮಾತ್ಸರ್ಯಾದಿಗಳನ್ನು ಪಡಬೇಡ. ಇನ್ನೊಬ್ಬರು ಮಾಡ್ತಾ ಇಲ್ಲಲ್ಲ ಅವ್ರಿಗೆ ಮಾಡು ಅಂತ ಹೇಳಬೇಕೇ ಹೊರತು ಅವ್ರು ಮಾಡಿಲ್ಲ ನಾನು ಮಾಡ್ತಾ ಇದ್ದೇನೆ ಇತ್ಯಾದಿಗಳನ್ನು ನಾವೇನಾದರೂ ಮನಸ್ಸಿನಲ್ಲಿ ತೆಗೆದುಕೊಂಡು ಬಂದ್ವಿ ಅಂತ ಆದರೆ ಅದು ಅಪರಾಧ ಅಂತ ಆಗ್ತದೆ. ಹಾಗೆ ಮಾಡಿದ್ವಿ ಅಂದರೆ ದೇವರು ನಮ್ಮಿಂದ ಏನು ಸಾಧನೆ ಮಾಡಿಸ್ತಾ ಇದ್ದಾನೋ ಆ ಸಾಧನೆ ಮಾಡಿಸುವುದಿಲ್ಲ. ಹಾಗಾಗಿ ಹಾಗೆ ಅಹಂಭಾವ ಹೋಗಿ ದೇವರ ಭಾವನೆ ನಮ್ಮ ಮನಸ್ಸಿನಲ್ಲಿ ಬರಬೇಕು. ಏವಂ ಭಗವತ ಕೃಷ್ಣಾತ್ ಲಬ್ಧಮಾನ ಹ್ಯಮಾನನ ಆತ್ಮಮಾನನ ಆತ್ಮಾನಂ ಮೇನಿರೇ ಸ್ತ್ರೀಣಾಂ ಮಾನಿನ್ಯೋಭ್ಯಧಿಕಂ ಭುವಿ. ನಮ್ಮಷ್ಟು ಮಾನವಂತರು ಏನಂತಾರೆ, ಸೌಮಾಂಗಲ್ಯ ಸ್ತ್ರೀಯರು ಜಗತ್ತಿನಲ್ಲಿ ಯಾರಿದ್ದಾರೆ? ನಮ್ಮ ಭಾಗ್ಯ ಎಷ್ಟು ದೊಡ್ಡದು ಅಂತ ಅಂದ್ಕೊಂಡ್ರು. ಆಗ ಇಷ್ಟು ವಿಚಾರ ಮಾಡ್ತಾ ಇದ್ದಾರೆ ಎಲ್ಲರೂ. ತಾಸಾಂ ತತ್ ಸೌಭಗಮದಂ ವೀಕ್ಷಮಾನಂ ಚ ಕೇಶವ. ಅಲ್ಲೇನೆ ತಕ್ಷಣದಲ್ಲಿ ಅಂತರ್ಧಾನನಾಗಿ ಬಿಟ್ಟಿದ್ದಾನೆ ಕೃಷ್ಣ. ಎಷ್ಟೋ ಹೊತ್ತು ಆ ಕೃಷ್ಣನ ವ್ಯಾಮೋಹದಲ್ಲಿ, ಆ ಕೃಷ್ಣನ ಮಾಯೆಯಲ್ಲಿ ಕೃಷ್ಣ ಅದೃಶ್ಯನಾದ ದೇವರಿಗೆ ಗೊತ್ತಿಲ್ಲ. ಯಾವಾಗ ಬಳೆ ಮತ್ತು ಬಿಲ್ವ ಪಾಟ್ಲಿ ಇವು ಇನ್ನೊಬ್ಬರಿಗೆ ಕೈ ಹತ್ತಲಿಕ್ಕೆ ಪ್ರಾರಂಭವಾಯಿತು, ಕೃಷ್ಣ ಅವ್ರವ್ರ ಕೈಯಲ್ಲಿ ಕೊಟ್ಟು ಹೋಗ್ಬಿಟ್ಟಿದ್ದಾನೆ. ಇನ್ನೊಬ್ಬರ ಹೆಣ್ಮಕ್ಳ ಕೈಯನ್ನು ಇವ್ರ ಕೈಯನ್ನು ಅವ್ರ ಕೈಯಲ್ಲಿ ಕೃಷ್ಣ ಹಿಡಿದಿದ್ದ, ಅದನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಸ್ವಲ್ಪ ಹೊತ್ತಾದ ಮೇಲೆ ಎಚ್ಚರ ಆಯಿತು, ಕೃಷ್ಣ ಇಲ್ಲ, ಎಲ್ಲಿ ಹೋದ ಬಹಳ ದುಃಖ ಪಡ್ತಾರೆ. ಕೃಷ್ಣ ಅಂತಾನೆ, ನನ್ನನ್ನು ನೀವು ಬಿಟ್ಟು ನಿಮ್ಮನ್ನು ನೀವು ಹೊಗಳಿಕೊಳ್ಳೋದು, ನಿಮ್ಮನ್ನು ನೀವು ಆರಾಧನೆ ಮಾಡೋದು, ನಿಮ್ಮನ್ನು ನೀವು ಶ್ರೇಷ್ಠ ಅಂತ ಅನ್ಕೊಂಡ್ರೆ ನಾನು ಯಾಕೆ ಬರಬೇಕು? ನೀವೇ ಇರಿ ನಿಮ್ಮ ಜೊತೆಗೆ, ನಾನು ಯಾಕೆ ಬರಬೇಕು ಅಂತ ಅದರ್ಶನಾಗಿಬಿಟ್ಟ. ಇದೆಲ್ಲ ನಮಗೂ ಸಂದೇಶ. ದೇವರನ್ನ ಸದಾಕಾಲ ನಾವು ನೆನೆಸ್ತಾ ಇದ್ರೆ ದೇವರ ಜೊತೆಗೆ ಇರ್ತಾನೆ. ದೇವರನ್ನ ಬಿಟ್ಟು ನಾನೇ ಮಾಡಿದೆ, ನಾನೇ ಎಲ್ಲ ಅದಕ್ಕೆ ಕಾರಣ ಅಂತ ಅನ್ಕೊಂಡ್ಬಿಟ್ರೆ ಅಂತರ್ಹಿತೆ ಭಗವತಿ ಸಹಸೈವ ವಜಾಂಗಾಹ ತಪ್ಯಂತಸ್ತಮಜಾಕ್ಷಾಣ ಕರಿಣ್ಯ ಇವ ಯೂಥಪಂ. ಬಹಳ ಸಂಕಟ ಪಡ್ತಾರೆ, ಹುಚ್ಚರಂತೆ ವರ್ತನೆ ಮಾಡ್ತಾರೆ. ಎಲ್ಲ ಗಿಡಗಳಿಗೆ ಹೋಗಿ ಕೇಳ್ತಾರೆ, ಇದ್ದಂತಹ ಪ್ರಾಣಿಗಳಿಗೆ ಕೇಳ್ತಾರೆ. ಹುಚ್ಚರಂತೆ ಎಲ್ಲ ಕಡೆ ಒದ್ದಾಡ್ತಾ ಹುಡುಕ್ತಾರೆ, ಕೃಷ್ಣ ಎಲ್ಲಿದ್ದಾನೆ ನೋಡಿದ್ದೀರಾ ನೀವು ಅಂತ. ಕೊನೆಗೆ ಎಲ್ಲ ಕಡೆ ಬೆಳಗದಿಂದದಲ್ಲಿ ಹುಡುಕ್ತಾ ಮುಂದೆ ಹೋದರೆ ಅಲ್ಲಿ ಕೃಷ್ಣನ ಪಾದಗಳೆಲ್ಲ ಕಾಣ್ತಾ ಇವೆ. ಕೃಷ್ಣನ ಪಾದ ಕಂಡಿತ್ತು. ಪದಾನಿ ವ್ಯಕ್ತಮೇತಾನಿ ನಂದ ಸೋನೋರ್ಮಹಾತ್ಮನಃ ಲಕ್ಷಂತೈ ಧ್ವಜಾಂಭೋಜ ವಜಶಂಕ ಶಯಾದಿಭಿ ವಜ್ರ ಅಂಕುಶ ಪಾದ ಇವುಗಳಿಂದ ಚಿಹ್ನಿತವಾದ ಪಾದ ಪರಮಾತ್ಮನದು. ಹಾಗಾಗಿ ಇದು ಕೃಷ್ಣನ ಪಾದ. ಅವರು ಗೋಪಿಕಾಸ್ತ್ರೀಯರು ಸಾಮಾನ್ಯರಾದವರಲ್ಲವರು. ಹಾಗಾಗಿ ಕೃಷ್ಣನ ಪಾದದ ಚಿಹ್ನವನ್ನ, ಕೃಷ್ಣನ ಪಾದಕ್ಕೆ ಏನೇನು ಚಿಹ್ನೆಗಳಿವೆ ಅದನ್ನು ತಿಳಿದವರು, ಕೃಷ್ಣನ ಮಹಿಮೆಯನ್ನು ತಿಳಿದವರು. ಮುಂದೆ ಹೇಳ್ತಾರೆ, ನಿರ್ಣಯವನ್ನು ಕೊಡ್ತಾರೆ, ಯಾಕೆ ಹೀಗೆ ಕೃಷ್ಣ ಮಾಡಿದ, ಅವ್ರು ಯಾರು ಅಂತ ಅನ್ನೋದನ್ನು ತಿಳಿಸಿಕೊಡ್ತಾರೆ. ಹಾಗಾಗಿ ಇದು ಕೃಷ್ಣನ ಪಾದವೇ ಅಂತ ಹೇಳಿ ಆ ಪಾದವನ್ನು ಹಿಂಬಾಲಿಸ್ತಾ ಯಾವ ಮಾರ್ಗದಲ್ಲಿ ಕೃಷ್ಣ ಹೋಗಿದ್ದಾನಲ್ಲ ಅದನ್ನು ಹಿಂಬಾಲಿಸ್ತಾ ಹೋಗ್ತಾರೆ. ವಧ್ವಾಹ ಪದೈಹಿ ಸುವೃತ್ತಾನಿ ವಿಲೋಕ್ಯಾರ್ಥ ಸಮದ್ಭವನ್.
ಆಗ ಜೊತೆಗೆ ಹೆಣ್ಣಿನ ಒಂದು ಪಾದವೂ ಇರ್ತದೆ. ಕೃಷ್ಣನ ಪಾದ ಇದ್ದಂತೆ ಪಕ್ಕಕ್ಕೆ ಹೆಣ್ಣಿನ ಪಾದವೂ ಇರ್ತದೆ. ಓ, ನಮ್ಮಲ್ಲೇನೆ ಯಾರೋ ಒಬ್ಬರಿಗೆ ಕೃಷ್ಣನಿಗೆ ಬಹಳ ಇಷ್ಟ ಆಗಿರ್ಬೋದು, ಹಾಗಾಗಿ ನಮ್ಮನ್ನೆಲ್ಲ ಬಿಟ್ಕೊಂಡು ಆ ಒಬ್ಬ ಸ್ತ್ರೀಯನ್ನೇ ಕರೆದುಕೊಂಡು ಹೋಗಿದ್ದಾನೆ ಕೃಷ್ಣ ವಿಹಾರಕ್ಕೆ, ರಾಸಕ್ರೀಡೆ ಆಡ್ಲಿಕ್ಕೆ ಅಂತ ಹೇಳಿ ಪಾಪ ನೊಂದ್ಕೊಳ್ತಾ ಇದ್ದಾರೆ. ಅವ್ರು ಎಷ್ಟು ಭಾಗ್ಯವಂತಳು ಪಾಪ, ಎಷ್ಟು ಪುಣ್ಯ ಮಾಡಿದ್ದಾಳೋ ಏನೋ, ಕೃಷ್ಣ ಅವನನ್ನು ಬಿಡಲಿಲ್ಲ, ಅವಳನ್ನು ಕರೆದುಕೊಂಡು ಹೋಗಿದ್ದಾನೆ ಅಂತ ಆ ಕೃಷ್ಣನನ್ನ ಕೆಲವರು ಕೃಷ್ಣನ ಹೊಗಳುತ್ತಾ, ಕೆಲವರಿಗೆ ಸಂತೋಷ ಆಗ್ತಾ, ಕೆಲವರಿಗೆ ಮಾತ್ಸರ್ಯ ಆಗ್ತಾ ಹಾಗೆ ಹೊರಟಿದ್ದಾರೆ. ಸ್ವಲ್ಪ ಹೊತ್ತು ಹೋದ ಮೇಲೆ ಅನಯ ರಾಧಿತೋ ನೂನಂ ಭಗವಾನ್ ಹರಿರೀಶ್ವರ ಎನ್ನೋ ವಿಹಾಯ ಗೋವಿಂದ ಪ್ರೀತೋ ಯಾಂ ಅನಯದ್ರಹ. ಆಗ ಸ್ವಲ್ಪ ದೂರದಲ್ಲಿ ಹೋದರೆ ಆ ಎರಡು ಪಾದಗಳು ಹೋದದ್ದು ಒಂದೇ, ಮತ್ತು ಕೃಷ್ಣನ ಪಾದಗಳು ಅಷ್ಟೇ ಕಾಣ್ತು, ಹೆಣ್ಣಿನ ಪಾದ ಕಾಣ್ತಾ ಇಲ್ಲ. ಯಾಕೆ ಅಂತ ವಿಚಾರ ಮಾಡ್ತಾ ಇದ್ದಾರೆ. ಮುಂದೆ ಹೋದಂತೆ ಕೃಷ್ಣನ ಭಾರ ಎತ್ತಿದ ವ್ಯಕ್ತಿಗೆ ಕೆಸರಿನಲ್ಲಿ ಮಣ್ಣಿನಲ್ಲಿ ಕಾಲಿಟ್ಟರೆ ಹೇಗೆ ಅದು ಅಗಲಾಗೆ ಕಾಣುತ್ತದೆ, ಒಳಗೆ ಹೋದಂತೆ ಕಾಣ್ತದಲ್ಲ, ಹಾಗೆ ಆಳಾದ ಪಾದಗಳು ಕಾಣ್ತಾ ಇವೆ. ಆಗ ಒಬ್ಬ ಗೋಪಿ ಹೇಳಿದ್ಲು, ಆ ಪಾಪ ಒಬ್ಬ ಗೋಪಿಯನ್ನ ಕೃಷ್ಣ ಕರೆದುಕೊಂಡು ಬಂದಿದ್ದ, ಬಹಳ ನಡೆದದ್ದು ಆಯಿತು. ಬಹಳ ನಡೆದದ್ದಾದ್ಮೇಲೆ ಅವಳು ಹೇಳಿದ್ಲು, ಕೃಷ್ಣ ಇನ್ನು ನನಗೆ ನಡ್ಲಿಕ್ಕೆ ಆಗಲಿಲ್ಲ, ನನಗೆ ಇಲ್ಲೇ ಸಾಕು, ಇಲ್ಲೇ ಕೂತ್ಬಿಡೋಣ ಅಂತ ಹೇಳಿದ್ದಕ್ಕೆ ನೀ ಯಾಕೆ ಕಾಳಜಿ ಮಾಡ್ತಿ ಅಂತ ಹೇಳಿ ಕೃಷ್ಣ ಹೆಗಲ ಮೇಲೆ ಹೊತ್ಕೊಂಡು ಹೋಗಿದ್ದಾನೆ ಅನ್ನಿಸ್ತದೆ ಅಂತ ಹೇಳಿ ಆ ಕೃಷ್ಣ ಆ ಗೋಪಿಕೆಯನ್ನ ಹೆಗಲನ್ನೇ ಎತ್ಕೊಂಡಿದ್ದಕ್ಕೆ ಕೃಷ್ಣ ಗೋಪಿಕ ಇಬ್ಬಿಬ್ಬರು ಭಾರ ಆದ್ರಲ್ಲ. ಹಾಗಾಗಿ ಪಾದ ಇಟ್ಕೊಂಡು ಹೋದಂತೆ ಆ ಪಾದ ಮತ್ತೆ ಮಣ್ಣಿನಲ್ಲಿ ಇದ್ದಾಗ ಬಹಳ ಆಳಾದ ಪಾದ ಕಾಣ್ತಾ ಇದೆ ಅಂತ ಹೀಗೆ ವಿಚಾರ ಮಾಡಿದ್ಲು ಒಬ್ಬಳು. ಮುಂದೆ ಹೋದಂತೆ ಹೂಗಳೆಲ್ಲ ಬಿದ್ದದ್ದು ಕಾಣ್ತಾ ಇದೆ. ಹಾಗಾಗಿ ಈ ಗೋಪಿಕಾ ಸ್ತ್ರೀ ಆಮೇಲೆ ಸ್ವಲ್ಪ ಹೊತ್ತು ಮುಂದೆ ಹೋದರೆ ಯಾ ಗೋಪಿಕೆಯನ್ನ ಕರೆದುಕೊಂಡು ಹೋಗಿದ್ನಲ್ಲ ಕೃಷ್ಣ, ಆ ಕೃಷ್ಣ ಮತ್ತೆ ಆ ಗೋಪಿಕೆ ಮತ್ತೆ ತಿರುಗಿ ಅಳತಾ ಬರ್ತಾ ಇದ್ದಾಳೆ. ಯಾಕೆ ಅಂದ್ರೆ ಅವಳಿಗೂ ಇಷ್ಟೆಲ್ಲ ಗೋಪಿಕಾ ಸ್ತ್ರೀಯರಿದ್ದದನ್ನ ಬಿಟ್ಟು ನನ್ನನ್ನಷ್ಟೇ ಆರಿಸಿಕೊಂಡು ಕರ್ಕೊಂಡು ಹೋಗಿದ್ದಾನೆ ಅಂತ ಅವಳಿಗೂ ಅಭಿಮಾನ ಬಂದಿದೆ, ಅವಳಿಗೂ ಏನೋ ಅಹಂಕಾರ ಬಂತು. ಹಾಗಾಗಿ ಕೃಷ್ಣ ಅವಳನ್ನು ಬಿಟ್ಟು ಅದೃಶ್ಯ ಆಗಿಬಿಟ್ಟ. ಹಾಗಾಗಾಯ್ತು, ಏಯೋರೇವ ಸಮಂ ವಿತ್ತಂ ಏಯೋರೇವ ಸಮಮಯ ಇದ್ದಂತೆ ನಾವು ದುಃಖದಲ್ಲಿ ಒದ್ದಾಡ್ತಾ ಇದ್ದೇವೆ, ನೀನಾದರೂ ಒಬ್ಬಾಕಿ ಸಂತೋಷದಲ್ಲಿ ಇದ್ದಿ ಅನ್ಕೊಂಡಿದ್ವಿ, ನೀನು ಕೃಷ್ಣನನ್ನು ಬಿಟ್ಟು ನಿನ್ನನ್ನೇ ನೀನು ನಮ್ಗಿಂತ ಭಾರಿ ಅಂತ ತಿಳ್ಕೊಂಡಿದ್ದಕ್ಕೆ ಕೃಷ್ಣ ಬಿಟ್ಟು ಹೋಗಿದ್ದಾನೆ ಅಂತೆ. ಆಯ್ತು, ಒಳ್ಳೇದಾಯ್ತು ಅಂತ ಹೇಳಿ ಎಲ್ಲರೂ ಕೂಡ ಕೃಷ್ಣನನ್ನ ಆರಾಧಿಸ್ತಾ ಕೃಷ್ಣ ಬೇಕು ಅಂತ ಹೇಳಿ ಅಳತಾ ಏವ ಮುಕ್ತ ಪ್ರಿಯಾಮಹ ಸ್ಕಂದಂ ಆರೋಗ್ಯ ತತಶ್ಚ ಅಂತರ್ಹಿದೆ ಕೃಷ್ಣ ಸಾವಧು ಅನ್ವತಪ್ಯತ. ಆಗ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಸೇರಿ ಕೃಷ್ಣನನ್ನ ಸ್ತೋತ್ರ ಮಾಡ್ತಾರೆ. ಅವರೆಲ್ಲ ದೇವರ ಭಕ್ತರೇ, ಮತ್ತೆ ಸ್ವಲ್ಪ ಅನಿಸೋದೇ ಅಲ್ಲ, ದೇವರು ನನ್ನ ಹತ್ರನೇ ಇದ್ದಾನೆ ಅಂದಮೇಲೆ ನಾನು ಉತ್ತಮ ಭಕ್ತ ಅಂತ ಅವರಿಗೆ ಅನಿಸೋದೆ. ಹಾಗೆ ಅನಿಸ್ತು, ಅಷ್ಟೂ ಅನಿಸ್ತಕ್ಕದ್ದಲ್ಲ. ನನ್ನ ಜೊತೆಗೆ ನೀವು ಇದ್ದೀರಿ ಅಂತಂದ್ರೆ ಕಾಮಕ್ರೋಧಾದಿಗಳನ್ನು ಮಾತ್ಸರ್ಯಗಳನ್ನು ಸಕಲವಾದದ್ದನ್ನೂ ಬಿಟ್ಟು ಕೇವಲ ನನ್ನನ್ನ ಆರಾಧನೆ ಮಾಡಿದರೆ ನಾನು ನಿಮ್ಮ ಜೊತೆಗೆ ಇರ್ತೇನೆ. ದೋಷ ಇದ್ದಲ್ಲಿ ನಾನು ಇರುವುದಿಲ್ಲ, ಅಹಂಕಾರ ಇದ್ದಲ್ಲಿ ನಾನು ಇರೋದಿಲ್ಲ. ನನ್ನ ಗುಣಗಳನ್ನು ಉಪಾಸನೆ ಸ್ತೋತ್ರ ಮಾಡಿದವರಲ್ಲಿ ಮಾತ್ರ ನಾ ಇರ್ತೇನೆ. ಹಾಗಾಗಿ ಆಗ ಎಲ್ಲ ಗೋಪಿಕಾ ಸ್ತ್ರೀಯರು ಸ್ತೋತ್ರ ಮಾಡ್ತಾರೆ. ಗೋಪಿಗೀತಾ ಅಂತ ಕರೀತಾರೆ ಇದಕ್ಕೆ. ಇಲ್ಲೇನೆ ನಾವು ಕೇಳಿದ್ವಲ್ಲ, ಒಬ್ಬ ಗೋಪಿಕೆಯನ್ನ ಕೃಷ್ಣ ಕರೆದುಕೊಂಡು ಹೋಗ್ತಾನೆ. ಆಗ ಈ ಶ್ಲೋಕ ಬರ್ತದೆ, ಅನಯ ರಾಧಿತೋ ನೂನಂ ಭಗವಾನ್ ಹರಿರೀಶ್ವರ. ಆಗ ಕರೆದುಕೊಂಡು ಹೋದವಳು ರಾಧಾ. ಅನಯ ರಾಧಿತೋ ನೂನಂ, ರಾಧಿತ ರಾಧಾ ಕೃಷ್ಣ ರಾಧೆಯನ್ನ ಕರೆದುಕೊಂಡು ಹೋದ. ಹಾಗಾಗಿ ಉತ್ತರ ಕಡೆಗೆಲ್ಲ ರಾಧಾಕೃಷ್ಣ ಅಂತ ಪ್ರಸಿದ್ಧಿ ಬಂದದ್ದು. ಹಾಗಾಗಿ ರಾಧಾ ಅಂತ ನೋಡಿ ಪ್ರತ್ಯೇಕ ಏನಿಲ್ಲ. ಕೃಷ್ಣನ ಎಲ್ಲ ಗೋಪಿಕಾ ಸ್ತ್ರೀಯರು ಅಥವಾ ಈ ಎಲ್ಲರೂ ಕೂಡ ಕೃಷ್ಣನ ಜೊತೆಗೆ ಇರೋರೇ, ಆದರೆ ಸದಾಕಾಲ ಇರ್ತಾರೆ ಅಂತ ಅವರು ಉಪಾಸನೆ ಮಾಡ್ತಾರೆ. ಇರಲಿ, ಅಂತೂ ಪ್ರತ್ಯೇಕವಾಗಿ ರಾಧಾ ಕೃಷ್ಣನ ಜೊತೆಗೆ ಇದ್ದವಳು, ಹಾಗೇನು ಸಮಸ್ಯೆ ಅದೇನಿಲ್ಲ. ರಾಧಾ ಅಂತನೋದು ಲಕ್ಷ್ಮೀದೇವಿ ಅಂತ ಇಟ್ಟುಕೊಂಡ್ರೆ ಅದು ನಮಗೇನು ಸಮಸ್ಯೆ ಆಗೋದಿಲ್ಲ. ಕೃಷ್ಣನ ಸ್ತೋತ್ರ ಮಾಡ್ತಾರೆ. ಜಯತಿ ತೇಧಿಕಂ ಜನ್ಮನಾ ವ್ರಜಃ ಶ್ರೇಯತ ಇಂದಿರ ಸಾಧು ತತ್ರ ಹಿ ರೈತ ದೃಶ್ಯತಾಂ ತ್ವಾ ದಿದೃಕ್ಷತಾಂ ತ್ವಯಿದೃತಾಸವಃ ತ್ವಾ ವಿಚನ್ವತೆ. ಕೃಷ್ಣ ಗೋಕುಲದಲ್ಲಿ ಅಥವಾ ವೃಂದಾವನದಲ್ಲಿ ನೀನು ಇದ್ದದ್ದಕ್ಕಾಗಿ, ನಿನ್ನ ಜನ್ಮವಾದದ್ದಕ್ಕಾಗಿ, ನೀನು ಅವತಾರ ಮಾಡಿದ್ದಕ್ಕಾಗಿ ಜಯತಿ, ಎಲ್ಲವೂ ಉತ್ಕೃಷ್ಟವಾಗಿದೆ. ಇಲ್ಲಿ ವಾತಾವರಣ, ಮಳೆ ವೃಷ್ಟಿಗಳು, ಧಾನ್ಯ ದವಸಗಳು, ಎಲ್ಲ ವಿಧವಾದಂತಹ ಸುವೃಷ್ಟಿ ಎಲ್ಲವೂ ಆಗ್ತಾ ಇದೆ. ಯಾಕೆ? ನಿನ್ನ ಭಕ್ತರು ಬಂದರೇನೇ ಎಲ್ಲ ವಿಧವಾದ ವೃಷ್ಟಿ ಆಗ್ತದೆ, ಎಲ್ಲ ವಿಧವಾದ ಸೌಭಾಗ್ಯಗಳು ಸಿಗ್ತದೆ. ಅಂತದ್ದು ನೀನು ಅವತಾರ ಮಾಡಿದಾಗ ನಮ್ಮ ಊರಿನಲ್ಲಿ
ಎಲ್ಲವೂ ವೃದ್ಧಿ ಇದೆ, ಏನೂ ನಮಗೆ ಅಸ್ತವ್ಯಸ್ತವಾಗಿಲ್ಲ. ಜಯತಿ ತೇದಿಕಂ ತೇ ಜನ್ಮನ ವ್ರಜಃ ಅಧಿಕಂ ಜಯತಿ. ಮತ್ತು ಶ್ರೇಯತ ಇಂದಿರ, ನೀನು ಬಂದಿ ಅಂದ ಮೇಲೆ ಲಕ್ಷ್ಮೀದೇವಿ ಬರದೇ ಇರ್ತಾಳ? ಅವಳು ಬಂದ ಮೇಲೆ ಸಂಪತ್ತೋ ಸಂಪತ್ತು. ಏನು ಸಂಪತ್ತು? ಆಕಳುಗಳೆಲ್ಲ ಸಮೃದ್ಧವಾದ ಹಾಲು ಕೊಡ್ತಾ ಇವೆ, ಇದು ದೊಡ್ಡ ಸಂಪತ್ತಂತೆ. ಈಗ ನೋಡ್ರಿ, ಎಷ್ಟೋ ಕಡೆ ನಾವು ಕೇಳ್ತಾ ಇರ್ತೇವೆ, ಆಕಳು ಇರ್ತದೆ, ಹಾಲು ಕೊಡ್ತಾ ಇರೋದಿಲ್ಲ. ಆಕಳು ಹಾಲು ಕೊಡ್ತಾ ಇಲ್ಲ ಅಂತಂದ್ರೆ ಅಲ್ಲಿದ್ದ ಮನೆಯಲ್ಲಿ ಮನೆಯಲ್ಲಿ ಏನೋ ಅಪಶಕುನ ನಡೀತದೆ ಅಂತ ಅರ್ಥ, ಅಥವಾ ರಾಷ್ಟ್ರಕ್ಕೆ ಅಪಶಕನ ಇದೆ ಅಂತ ಅರ್ಥ, ಊರಿಗೆ ಅಪಶಕನ ಇದೆ ಅಂತ ಅರ್ಥ, ರಾಜ ಸರಿ ಇಲ್ಲ ಅಂತ ಅರ್ಥ. ಹಾಗಾಗಿ ಆಕಳಲ್ಲಿ ಸಕಲ ದೇವತೆಗಳ ಸನ್ನಿಧಾನ ಇದೆ, ಅವರು ಈ ಮೂಲಕವಾಗಿ ಸೂಚನೆ ಮಾಡ್ತಾರಂತೆ. ರಾಮ ರಾಜ್ಯದಲ್ಲಿ ಆಗಲಿ, ಕೃಷ್ಣನ ರಾಜ್ಯದಲ್ಲಿ ಆಗಲಿ, ಯಾವ ರಾಜ್ಯದಲ್ಲಿಯೂ ನಾವು ನೋಡಿದರೆ ಮೊಟ್ಟ ಮೊದಲಿಗೆ ಹೇಳೋದು ಏನು ಹೇಳ್ತಾರೆ ಅಂದರೆ, ಎಲ್ಲ ಆಕಳುಗಳು ಹಾಲನ್ನು ಸಮೃದ್ಧವಾಗಿ ಕೊಡ್ತವೆ ಅಂತೆ ಪ್ರಾರಂಭ ಮಾಡ್ತಾರೆ. ನಾವು ಇತಿಹಾಸಗಳನ್ನು ಕೇಳಿದಾಗ, ನೋಡಿದಾಗ, ಅಧ್ಯಯನ ಮಾಡಿದಾಗ. ಹಾಗಾಗಿ ಆಕಳುಗಳು ಸಮೃದ್ಧವಾದ ಹಾಲು ಕೊಡ್ತಾ ಇವೆ. ಯಾಕೆ? ಲಕ್ಷ್ಮೀದೇವಿ ವಿಶೇಷ ಸನ್ನಿಧಾನ ಇದೆ. ಯಾಕೆ? ನಿನ್ನ ಸನ್ನಿಧಾನ ಇರೋದ್ರಿಂದ. ಇದಕ್ಕೆಲ್ಲದಕ್ಕೂ ಕಾರಣ ನೀನು ಭಗವಂತ, ನೀನು ಬಂದಿ. ಹಾಗಾಗಿ ನಾವು ಸಮೃದ್ಧಿಯಿಂದ ಇದ್ದೇವೆ. ಮತ್ತು ನಖಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮಕ. ನಾವೆಲ್ಲ ಗೋಪಿಕಾಸ್ತ್ರೀಯರಿದ್ದೇವೆ, ನಮ್ಮೆಲ್ಲರ ಅಂತರ್ಯಾಮಿ. ನೋಡ್ರಿ, ಅದಕ್ಕೆ ಹೇಳಿದೆ, ಗೋಪಿಕಾಸ್ತ್ರೀಯರು ದೇವರೇನು, ದೇವರ ಮಹಿಮೆ ಏನು, ದೇವರ ವ್ಯಕ್ತಿತ್ವ ಏನು, ಇದನ್ನು ಪೂರ್ಣ ಅರ್ಥ ಮಾಡಿಕೊಂಡಿದ್ದಾರೆ. ತಾವು ತಪಸ್ಸು ಮಾಡಿ ದೇವರ ಜೊತೆಗೆ ಇರಬೇಕು, ಯಾರು ಕೇಳೋಂಗಿಲ್ಲ, ಯಾರು ಭಾಗ್ಯ ಬಯಸುವುದಿಲ್ಲ. ಹಾಗಾಗಿ ಅಪ್ಸರಾಸ್ತ್ರೀಯರು ಅವರಿಗೆ ಅನೇಕ ಜನ ಅಪ್ಸರಾಸ್ತ್ರೀಯರು, ಇನ್ನು ಅನೇಕ ಜನ ಬೇರೆ ಬೇರೆಯವರು ಇದ್ದಾರೆ. ಶ್ರೀಮದಾಚಾರ್ಯರು ನಿರ್ಣಯ ಕೊಟ್ಟಿದ್ದಾರೆ ಭಾಗವತಾತ್ಪರ್ಯದಲ್ಲಿ. ಹಾಗಾಗಿ ಎಲ್ಲ ಅಪ್ಸರಾಸ್ತ್ರೀಯರು, ಹಾಗಾಗಿ ತಾವು ಭಗವಂತ, ಅವನ ವ್ಯಕ್ತಿತ್ವ, ಅವನ ಗುಣಗಳು ಎಲ್ಲ ಅವರವರ ಯೋಗ್ಯತಾನುಸಾರವಾಗಿ ತಿಳಿದಿದ್ದಾರೆ. ತಿಳಿದ ಕಾರಣಕ್ಕಾಗಿ ಮತ್ತು ಅಖಿಲ ದೇಹಿನಾಂ ಅಂತರಾತ್ಮದೃಕ, ಎಲ್ಲ ಸಕಲ ಜೀವರಾಶಿಗಳಲ್ಲೇ ಅಂತರ್ಯಾಮಿಯಾಗಿದ್ದು ಅವರಿಗೆ ಸತ್ತಾಪ್ರತೀತಿ ಪ್ರವೃತ್ತಿಗಳನ್ನು ಕೊಡ್ತಾನೆ ಅಂತ ಮಾತುಗಳನ್ನು, ಸ್ತೋತ್ರಗಳನ್ನು ಮಾಡ್ತಾ ಇದ್ದಾರೆ. ಅಂದ ಮೇಲೆ ಸಕಲ ಜ್ಞಾನವೂ ಅವರಿಗಿದೆ, ತಿಳಿದುಕೊಂಡಿದ್ದಾರೆ. ವಿಖನ ಸಾರ್ಚಿತೋ ವಿಶ್ವಗುಪ್ತಯೇ, ಎಲ್ಲ ಪ್ರಪಂಚದಲ್ಲಿ ಗುಪ್ತವಾಗಿದ್ದು ಅವ್ಯಕ್ತನಾಗಿದ್ದು ವ್ಯಕ್ತನಾಗದೇನೆ ನೀ ಎಲ್ಲ ಕರ್ಮಗಳನ್ನು ಮಾಡಿಸ್ತಿ. ನೀನು ಕರ್ಮಗಳನ್ನು ಮಾಡತಿ, ಕೆಲವು ಕಡೆಗೆ ಮಾಡಿಸ್ತಿ, ನೀನೇ ಮಾಡದೇನೆ ಆ ಕೆಲಸ ಆಗದೇ ಇದ್ದಲ್ಲಿ ನೀನೇ ಮಾಡ್ತಿ. ಇಷ್ಟು ಅದ್ಭುತ ವ್ಯಕ್ತಿತ್ವವನ್ನು ಪಡೆದವನು ನೀನು. ನಿನ್ನ ಕಥೆಗಳನ್ನು, ನಿನ್ನ ಜೊತೆಗಿದ್ದು ನಿನ್ನ ಕಥೆಗಳನ್ನು ಕೇಳಿದವರಿಗೆ ಈ ಭವಸಾಗರವೆಂಬ ತಪ್ತ ಜೀವನ ನಾಶವಾಗಿ ಹೋಗ್ತದೆ. ತವ ಕಥಾಮೃತಂ ತಪ್ತ ಜೀವನಂ ಕವಿಭೀರೀಡಿತಂ ಕಲ್ಮಶಾಪಹಂ. ಎಲ್ಲ ಕಲ್ಮಶ, ಎಲ್ಲ ದುಃಖಗಳು, ದೋಷಗಳು, ಎಲ್ಲ ವಿಧವಾದ ದುಷ್ಟವಾದ ಸಂಘಗಳು, ಇದೆಲ್ಲ ದೂರ ಮಾಡುತ್ತದೆ. ನೀನಲ್ಲ, ನೀನು ಮಾಡಿದ ಚರಿತ್ರೆಗಳನ್ನು ನಾವು ಸ್ಮರಣೆ ಮಾಡಿದರೆ, ಹಾಡಿದರೆ, ಕೊಂಡಾಡಿದರೆ ಅಷ್ಟು ಅದ್ಭುತವಾದದ್ದು ನಿನ್ನ ಮಹಿಮೆ. ಶ್ರವಣ ಮಂಗಲಂ, ಕೇಳಲಿಕ್ಕೂ ಮಂಗಲ, ಅದು ಕೇಳಿದ ಮೇಲೆ ಫಲವೂ ಮಂಗಲ, ಎಲ್ಲವೂ ಮಂಗಲ. ಹಾಗಾಗಿ ದೇವರ ಕಥೆಯನ್ನು, ದೇವರ ಗುಣಗಾನವನ್ನು ಮಾಡ್ತಾ ಇರಬೇಕು, ಕೇಳ್ತಾ ಇರಬೇಕು. ಮತ್ತು ಅಷ್ಟೇ ಅಲ್ಲ, ಪ್ರತಿನಿತ್ಯ ನೀನು ಸ್ವಾಮಿ ಮುಂಜಾನೆ ಎದ್ದ ತಕ್ಷಣ ಮತ್ತೇನು ಅಂದರೆ ಆಕಳುಗಳನ್ನು ಮೇಯಿಸ್ಲಿಕ್ಕಾಗಿ ಕರ್ಕೊಂಡು ಹೋಗ್ತಾ ಇದ್ದಿ. ಏನೋ ಅಷ್ಟು ಹೊತ್ತು ನಿನ್ನನ್ನು ನೋಡದೇನೆ ನಿನ್ನನ್ನು ಬಿಟ್ಟು ಇರ್ಲಿಕ್ಕೆ ನಮಗೆ ಆಗ್ತಾ ಇದ್ದಿಲ್ಲ. ಯಾಕೆ? ಆ ಕಾಲಕ್ಕೂ ನಾನು ನಿಮ್ಮನ್ನೇ ನೆನೆಸ್ತಾ ಇದ್ದೆ. ತಾಯಿ ಹೇಗೆ ಮಕ್ಕಳನ್ನು ನೆನೆಸ್ತಾಳಲ್ಲ, ಸಣ್ಣ ಕೂಸುಗಳಿದ್ದಾಗ LKG UKG 1ನೇ ಎತ್ತ 2ನೇ ಎತ್ತ 1ನೇ ಕ್ಲಾಸ್ 2ನೇ ಕ್ಲಾಸ್ ಓದಬೇಕಾದಾಗ ಆ ಕೂಸುಗಳು ಅಳ್ತಾ ಇರ್ತವೆ, ಹಾಗೆ ಕಳಿಸ್ತಾಳೆ. ತಾಯಿಗೆ ಮನೆ ಕಡೆಗೆ ಚಿಂತನೆ ಇರೋದಿಲ್ಲ, ಮಕ್ಕಳಲ್ಲಿ ಏನು ಮಾಡ್ತಾ ಇವೇನೋ, ಡಬ್ಬಿ ಕೊಟ್ಟಿದ್ದೇನೆ, ತಿಂದಾವೋ ಇಲ್ಲೋ, ಅಥವಾ ಯಾರ ಜೊತೆ ಜಗಳಾಡಿದ್ದಾರೋ ಏನೋ, ಏನು ಮಾಡ್ಕೊಂಡಿದ್ದಾರೆ ಅಂತ ಚಿಂತೆ ಮಾಡುವಂತೆ ನೀನು ಆಕಳುಗಳನ್ನೆಲ್ಲ ಕರ್ಕೊಂಡು ಹೋದಾಗ ಕಾಲಿಗೆ ಕಲ್ಲು ಚುಸ್ತದೋ, ಮುಳು ಚುಸ್ತದೋ, ಉಪವಾಸ ಇದ್ದಾನೋ, ನೀರು ಕುಡಿದಿದ್ದಾನೋ ಇಲ್ಲೋ, ಊಟ ಮಾಡಿದ್ದಾನೋ ಇಲ್ಲೋ ಅಂತ ಹೇಳಿ ನೀನು ಅಟತಿಯದ್ ಭವಾನ್ ಅನ್ಹಿಕಾನನಂ, ಕಾನನ ವನಕ್ಕೆ ಕರೆದುಕೊಂಡು ಹೋದಾಗ ತ್ರುಟಿದಿಯಾಯತೆ ತಾಮಪಶ್ಯತಾಂ. ಹಾಗಾಗಿ ನಿನ್ನ ಬಗ್ಗೆನೇ ವಿಚಾರ ಮಾಡ್ತಾ ಇದ್ದೆ. ಸದಾ ಕಾಲ ನಿನ್ನನ್ನೇ ಧ್ಯಾನ ಮಾಡ್ತಾ, ನಿನ್ನನ್ನೇ ವಿಚಾರ ಮಾಡ್ತೀವಿ ಸ್ವಾಮಿ ನಾವು. ಹಾಗಾಗಿ ನಿನ್ನ ಭಕ್ತರು, ಅಂಥ ಭಕ್ತರಿಗೆ ನಿನ್ನ ದರ್ಶನ ಇಲ್ಲ ಅಂತಾದರೆ ಅದಕ್ಕಿಂತ ದೊಡ್ಡದಾದ ಹಾನಿ ಇನ್ಯಾವುದೂ ಇಲ್ಲ ಜಗತ್ತಿನಲ್ಲಿ. ಹಾಗಾಗಿ ನಾವು ಸತ್ತೇ ಹೋಗ್ತೇವೆ, ನೀನು ಸಿಗಬೇಕು ನನಗೆ ಅಂತ ಪೂರ್ಣವಾಗಿ ತಮ್ಮನ್ನು ತಾವು ಮರೆದುಕೊಂಡು ಕೃಷ್ಣನನ್ನೇ ಪೂರ್ಣ ಶರಣಾಗತಿಯನ್ನು ಹೊಂದಿ, ಕೃಷ್ಣನ ಗುಣಗಳನ್ನೇ, ಕೃಷ್ಣನ ವ್ಯಕ್ತಿತ್ವವನ್ನು, ಕೃಷ್ಣನ
ಆ ಮಹಿಮೆಗಳನ್ನೇ ಕೊಂಡಾಡ್ತಾ ಕೊಂಡಾಡ್ತಾ ಮತ್ತೆ ಪುನಃ ಇದ್ದಾಗ ಕೃಷ್ಣ ಆಯ್ತು, ಹಾಗಾದರೆ ನನ್ನ ಕೆಲಸ ಸಾರ್ಥಕವಾಯಿತು, ನಾನು ಎದಕ್ಕಾಗಿ ಅದೃಶ್ಯನಾಗಿದ್ದೆ ಅದು ಕೆಲಸ ಆಯಿತು ಅಂತ ಹೇಳಿ ಕೃಷ್ಣ ಅನ್ಕೊಂಡ. ಇನ್ನು ಮೇಲೆ ಇವರಿಗೆ ದರ್ಶನ ಕೊಡಬೇಕು, ಬಹಳ ಕಾಡಾಡಬಾರ್ದು ಅಂತ ಹೇಳಿ ತಾಸಾಂ ಆವಿರವಚ್ಚೋರಿಹಿ ಸ್ಮಯನಾಮ ಮುಖಾಂಬುಜ ಪೀತಾಂಬರಧರಸ್ರಗ್ಭಿ ಸಾಕ್ಷಾತ್ ಮನ್ಮಥಃ ಕೃಷ್ಣ ಕಂಡ. ಹೇಗೆ ಮನ್ಮಥನಕ್ಕಿಂತೂ ಮನ್ಮಥವಾದ ರೂಪವನ್ನು ತಾಳಿದ. ಮನ್ಮಥ ಅತ್ಯಂತ ಸುಂದರವಾದ ವಸ್ತು ಜಗತ್ತಿನಲ್ಲಿ, ಅದು ಕಾಮ. ಆ ಕಾಮನಿಗೂ ಆಶ್ಚರ್ಯವನ್ನು ಉಂಟು ಮಾಡುವ ಕಾಮಿಸುವಂತಹ ವಸ್ತು ರೂಪ ಅಂದರೆ ಅದು ಪರಮಾತ್ಮನೇ. ಹಾಗಾಗಿ ಅಂಥ ಅದ್ಭುತವಾದ ರೂಪವನ್ನು ಪೀತಾಂಬರ ಧಾರಣೆ ಮಾಡಿ ಶಂಖಚಕ್ರಗಳನ್ನು ಮತ್ತು ನಗತಾ ನಗತಾ ಇದ್ದ ರೂಪವನ್ನು ಪರಮಾತ್ಮ ತೋರಿಸಿದ. ಬಹಳ ಸಂತೋಷವಾಯಿತು ಅಂತ ಹೇಳಿ ಅವರಿಗೆ ಸಂತೋಷಪಡಿಸ್ತಾನೆ ಪರಮಾತ್ಮ. ಸಂತೋಷಪಡಿಸಿ ಎಷ್ಟೋ ಹೊತ್ತಿನವರೆಗೆ ಅಲ್ಲಿ ರಾಸಕ್ರೀಡೆಯನ್ನು ಪರಮಾತ್ಮ ಆಡಿದ್ದಾನೆ. ಎಲ್ಲರೂ ವರ ಪಡೆದಿದ್ದರು, ತಪಸ್ಸು ಇದೆ. ಹಾಗಾಗಿ ತಪಸ್ಸು ಮಾಡಿದವರಿಗೆ ದೇವರು ಯಾವುದನ್ನು ಕೇಳಿರ್ತಾರೋ ಅವರಿಗೆ ಕೊಡುವುದಿಲ್ಲ ಅಂತ ಇಲ್ಲ ಕೃಷ್ಣ, ದೇವರು ಭಗವಂತ. ಹಾಗಾಗಿ ಅವಶ್ಯವಾಗಿ ಕಷ್ಟಪಟ್ಟು ಫಲ ಸಿಗುವವರೆಗೂ ತಪಸ್ಸನ್ನು ಮಾಡಿದ ವ್ಯಕ್ತಿಗೆ ಫಲದಲ್ಲಿ ಯಾವ ಕಾಂಪ್ರಮೈಸ್ ಇಲ್ಲ. ಫಲ ಎಷ್ಟು ಕೊಡಬೇಕು ಅಷ್ಟು ಕೊಡ್ತಾನೆ. ಹಿರಣ್ಯಕಶಿಪು ಅಂತ ಮಹಾ ದೈತ್ಯ ನರಸಿಂಹದೇವರಿಗೆ ಅನೇಕ ಬಾರಿ ತಾನು ಪ್ರಹಾರ ಮಾಡ್ತಾನೆ. ನರಸಿಂಹದೇವರು ಅದನ್ನು ಸಹನೆ ಮಾಡಿಕೊಂಡಂತೆ ನಾಟಕ ಮಾಡ್ತಾರೆ. ದೇವರಿಗೇನು ಒಂದೇ ಕ್ಷಣದಲ್ಲಿ ಕೊಲ್ಲಬಹುದು ಅನ್ನೋದು, ಆದರೂ ಬಿಡಲಿಲ್ಲ. ಬಿಟ್ಟರು. ಯಾಕೆ ಬಿಟ್ಟರು? ಅವನು ಮಾಡುವಂತಹ ಎಲ್ಲ ದುಷ್ಟ ಯುದ್ಧಗಳನ್ನು ಅಥವಾ ಪ್ರಹಾರಾದಿಗಳನ್ನು ದೇವರು ಮಾಡಿಸಿಕೊಂಡ ಅಂತೆ. ಆವಾಗ ದೇವತೆಗಳಿಗೂ ಎಲ್ಲ ಗಾಬರಿ ಆಯಿತು. ಏನಪ್ಪ, ನರಸಿಂಹದೇವರಿಗೂ ಆಗುವುದಿಲ್ಲ, ನರಸಿಂಹದೇವರಿಗೂ ಕೈ ಎತ್ತಾನೆ ಇವನು, ನಾವೇನೋ ತಿಳ್ಕೊಂಡ್ಬಿಟ್ಟಿದ್ವಿ. ಇದ್ದದ್ದು ವಾಸ್ತವ, ದೇವರಿಗೆ ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ದೇವರು ಒಂದೇ ಕ್ಷಣದಲ್ಲಿ ಕೊಲ್ತಾನೆ ಅಂತ. ಆದರೂ ತಪಸ್ಸು ಇದೆ, ತಪಸ್ಸಿಗೆ ಗೌರವ ಕೊಟ್ಟು ಅವಂತೂ ನಿಷ್ಠೆಯಿಂದ ಭಕ್ತಿಯಿಂದ ತಪಸ್ಸು ಮಾಡಿದ್ದಾನೆ. ಉದ್ದೇಶ ಆಲೋಚನೆಗಳು ಕೆಟ್ಟಿತ್ತು, ಹಾಗಾಗಿ ಅವನನ್ನು ಪರಮಾತ್ಮ ಕೊನೆಗೆ ಕೊಂದು ಹಾಕಿದ. ತಪಸ್ಸು ಮುಗೀತು. ದೇವರಿಗೆ ಒಂದು ಪೆಟ್ಟು ಕೊಟ್ಟಾಗ, ಒಂದು ಏಟು ಕೊಟ್ಟಾಗ ಅಷ್ಟು ತಪಸ್ಸು ಹಾಳಾಗ್ತು. ಕೊನೆಗೆ ತಪಸ್ಸು ಮುಗಿದ ಮೇಲೆ ಅವನನ್ನು ಕೊಂದು ಹಾಕಿದ. ಹಾಗೆ ಇಲ್ಲೂ ಕೂಡ ಅವರಿಗೆ ಎಷ್ಟು ತಪಸ್ಸಿತ್ತು, ಎಷ್ಟು ದೇವರು ಹೊರ ಕೊಟ್ಟಿತ್ತು, ಅಷ್ಟು ಕಾಲ ಪೂರ್ಣವಾಗಿ ಅವರ ಜೊತೆಗೆ ಇದ್ದು ಅವರನ್ನು ಸಂತೋಷಪಡಿಸಿ ಅನುಗ್ರಹ ಮಾಡಿ ಕೃಷ್ಣ ಅಲ್ಲಿಂದ ಮತ್ತೆ ಪುನಃ ತನ್ನ ಮನೆಗೆ ಬಂದಿದ್ದಾನೆ. ಇಷ್ಟೆಲ್ಲ ಆದಮೇಲೆ ರಾಜ ಹೇಳ್ತಾನೆ, ಪರೀಕ್ಷಿತ ರಾಜ, ನಮಗೆಲ್ಲ ಪ್ರಶ್ನೆ ಬರುವಂತೆ ಅವನಿಗೂ ಪ್ರಶ್ನೆ ಬರುತ್ತದೆ. ಪರೀಕ್ಷಿತ ರಾಜ ಅಂತಾನೆ, ಧರ್ಮ ಸಂಸ್ಥಾಪನೆ ಮಾಡೋದಕ್ಕಾಗಿ ಭಗವಂತ ಭೂಮಿ ಮೇಲೆ ಅವತಾರ ಮಾಡಿದ್ದಾನೆ, ಭೂಭಾರ ಹರಣ ಮಾಡೋದಕ್ಕಾಗಿ ಭಗವಂತ ಭೂಮಿ ಮೇಲೆ ಅವತಾರ ಮಾಡಿದ್ದಾನೆ. ಇದೇನು ರಾಸಕ್ರಿಯೆ ಆಡ್ತಾ ಕೂತಿದ್ದಾನೆ, ಅದು ಗೋಪಿಕಾ ಸ್ತ್ರೀಯರ ಜೊತೆಗೆ, ಮದುವೆ ಆಗದೇ ಇದ್ದ ಸ್ತ್ರೀಯರ ಜೊತೆಗೆ, ಹಾಗೆ ಹೀಗೆ ಅಂತ ಎಲ್ಲರೂ ಈಗಿನ ಜನ ಏನು ಪ್ರಶ್ನೆ ಮಾಡ್ತಾರಲ್ಲ, ಆ ಪ್ರಶ್ನೆ ಮಾಡಿದ್ರೆ ಆಗ ಆ ಪರೀಕ್ಷಿತ ರಾಜನಿಗೆ ಮತ್ತೆ ಶುಕಾಚಾರ್ಯರು ಉತ್ತರ ಕೊಡ್ತಾರೆ, ಹೌದಪ್ಪ, ದೇವರಿಗೆ ಗೊತ್ತಿದೆ ತಾನು ಯಾಕೆ ಅವತಾರ ಮಾಡಿದ್ದಾನೆ, ಏನು ಮಾಡಬೇಕು ಅಂತ. ಅವತಾರ ಮಾಡಿದ ಕೇವಲ ಧರ್ಮ ಸಂಸ್ಥಾಪನೆ ಮತ್ತು ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆ, ಇದು ಮಹಾನ್ ಪ್ರಯೋಜನವಾಗಿದ್ದರೂ ಅನೇಕ ಜನ ಅನೇಕ ರೀತಿಯಿಂದ ವರವನ್ನು ಕೇಳಿದ್ದಾರೆ. ಸಾಮಾನ್ಯವಾದದ್ದಲ್ಲ, ಅವರು ತಪಸ್ಸು ಮಾಡಿ ವರವನ್ನು ಕೇಳಿದ್ದಾರೆ, ಅವರಿಗೂ ಕೂಡ ಸಮಾಧಾನ ಮಾಡಬೇಕು. ಆ ಕೆಲಸ ಮಾಡಿದ್ದಾನೆ ಕೃಷ್ಣ. ಮತ್ತು ಅಷ್ಟೇ ಅಲ್ಲ, ದೊಡ್ಡವರ ಬಗ್ಗೆ ಹೀಗೆಲ್ಲ ಪ್ರಶ್ನೆ ಮಾಡೋದು ಸರಿಯಲ್ಲ. ನಿನಗೆ ಪ್ರಶ್ನೆ ಬಂದಿರಬಹುದು, ಅದನ್ನು ಉತ್ತರವನ್ನು ತಿಳಿದುಕೊಳ್ಬೇಕು ಹೇಗಾದರೂ ಮಾಡಿ, ಹೊರತು ಹೀಗೆ ದೊಡ್ಡವರು ಮಾಡಿದ್ದಾರೆ ಅಂತ ಬಟ್ಟು ತೋರಿಸುವ ಅಧಿಕಾರ ನಮಗೆ ಇಲ್ಲ. ಅದು ದೇವರ ಬಗ್ಗೆ ಅದು ಹೇಳ್ತಾರೆ ನೋಡ್ರಿ. ಧರ್ಮ ವ್ಯತಿಕ್ರಮೋ ದುಷ್ಟ ಈಶ್ವರಾಣಾಂಚ ಸಾಹಸಂ ತೇಜೀಯಸಾಂ ನ ದೋಷಾಯ ವನ್ನೇ ಸರ್ವಭುಜೋಯತ. ದೇವತೆಗಳಿಗೆ, ದೊಡ್ಡವರಿಗೆ, ಹಿರಿಯರಿಗೆ, ಗುರುಗಳಿಗೆ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಸಂಬಂಧಪಟ್ಟಿದ್ದಿದೆ. ಒಳ್ಳೇದಾಗಲಿ ಕೆಟ್ಟದ್ದಾಗಲಿ, ಒಳ್ಳೇದನ್ನಷ್ಟು ಆರಿಸಿಕೊಳ್ಬೇಕೇ ಹೊರತು ಕೆಟ್ಟದ್ದನ್ನು ಅಥವಾ ನಮಗನಿಸಿದ್ದು ಅವ್ರು ಯಾಕೆ ಮಾಡಿರ್ತಾರೆ ಅಂತ ಅನ್ನೋದು ಅವರಿಗೆ ಗೊತ್ತು. ಹಾಗಾಗಿ ತೇರಿಯ ಸಾಮ್ನ ದೋಷಾಯ ವನ್ನೇ ಸರ್ವಭುಜೋಯತ. ಕೃಷ್ಣ ಗೋಪಿಕಾ ಸ್ತ್ರೀಯರ ಜೊತೆಗೆ ರಾತ್ರಿ ಸಮಯದಲ್ಲಿ ಮತ್ತು ರಾಸಕ್ರೀಡೆ ಮಾಡಿದ, ಇದು ತಪ್ಪು ಅಂತ ಅನ್ನೋದಾದರೆ ಅದಕ್ಕೆ ಹೇಳ್ತಾರೆ, ಇದು ತಪ್ಪು ಅಂತ ಆಗುವುದಿಲ್ಲ. ಒಂದನೇದ್ದು ಅವರಿಗೆ ವರ ಇದೆ, ಅವರು ತಪಸ್ಸು ಮಾಡಿದ್ದಾರೆ, ಹಾಗಾಗಿ ಸಮಸ್ಯೆ ಪರಿಹಾರ. ಮತ್ತೊಂದೇನು ಅಂತಂದರೆ, ದೇವರು ಮಾಡಿದ ಎಲ್ಲ ಕರ್ಮಗಳನ್ನು, ಆಗ ಕೆಲವರು ಅದನ್ನೇ ಅನುಸರಣೆ ಮಾಡ್ಕೊಂಡ್ಬಿಡ್ತಾರೆ. ಅನೇಕ ಸ್ತ್ರೀಯರ ಜೊತೆಗೆ ಕೃಷ್ಣ ಇದ್ದ, ಹಾಗಾಗಿ ನಾವು ಇರ್ತೇವೆ, ಅದನ್ನಷ್ಟೇ ನೀವು ಅನುಸರಣೆ ಮಾಡ್ಕೊಳ್ಳೋದಾದರೆ ದೇವರು ಅನೇಕ ದುಷ್ಟರನ್ನು ಸಂಹಾರ ಮಾಡಿದ್ದಾನೆ, ನೀವು ಹಾಗೆ ದುಷ್ಟರನ್ನು ಸಂಹಾರ ಮಾಡ್ರಿ. ಗೋವರ್ಧನ ಪರ್ವತ ಎತ್ತಿದ್ದಾನೆ, ನೀವು ಎತ್ತಿ. ಹಾಗಾದರೆ
ಯಾವುದು ನಿಮಗೆ ಬೇಕೋ ಅಷ್ಟೇ ತಗೊಂಡ್ರೆ ಹೇಗಪ್ಪ? ಕೃಷ್ಣ ಜಗತ್ಸ್ವಾಮಿ, ಅವನ ಕರ್ತೃತ್ವ, ಅವನು ಮಾಡಿದಂತಹ ಅನುಗ್ರಹ ಇದು ಬಹಳ ಇದೆ. ಹಾಗಾಗಿ ವನ್ಹಿ, ನೀವು ಗಂಧದ ಚಕ್ಕಿಯನ್ನು ಹಾಕಿರಿ, ಅದು ಸುಟ್ಟಾಗ್ತದೆ. ಮತ್ತೆ ಮಾಂಸಗಳನ್ನು ಹಾಕಿರಿ, ಅದು ಸುಟ್ಟಾಗ್ತದೆ. ಕಡ್ಡಿ ಕಸಗಳನ್ನು ಹಾಕಿರಿ, ಅದು ಸುಟ್ಟಾಗ್ತದೆ. ಪವಿತ್ರವಾದ ವಸ್ತುಗಳನ್ನು ಹಾಕಿರಿ, ಅದು ಸುಡುತ್ತದೆ. ಅಪವಿತ್ರವಾದ ವಸ್ತುವನ್ನು ಹಾಕಿರಿ, ಅದು ಸುಡುತ್ತದೆ ಅಂತ ಹೇಳಿ ಬೆಂಕಿ ಇದು ಅಪವಿತ್ರವಾಗ್ತದ? ಆಗುವುದಿಲ್ಲ. ಹಾಗಿದ್ದಂತೆ ಮಹಾತ್ಮರು ಮಾಡುವಂತಹ ಏನೇನೋ ಕರ್ಮಗಳಿರ್ತದಲ್ಲ, ಆ ಎಲ್ಲ ಕರ್ಮಗಳು ಅವು ಏನೇನೋ ಕಾರಣಕ್ಕಾಗಿ ಆ ಕರ್ಮಗಳನ್ನು ಮಾಡಿರುತ್ತಾರೆ. ಅಂತ ಮಾತ್ರಕ್ಕೆ ಮಹಾತ್ಮರು ಇದು ಅಪವಿತ್ರರಾಗುವುದಿಲ್ಲ. ಅವರು ಏನಾದರೂ ಮಹಾತ್ಮರೇ ಅವರು. ಹಾಗಾಗಿ ಇದರ ಬಗ್ಗೆ ನಾವು ಬಹಳ ಎಚ್ಚರದಿಂದ ಇರಬೇಕು. ಹಾಗೆ ಹೀಗೆ ಅಂತ ನಾವು ಬಟ್ಟು ಮಾಡಿ ಕೈ ಮಾಡಿ ಅವರನ್ನು ತಿರಸ್ಕಾರ ಮಾಡೋದಂತೂ ಸರ್ವಥಾ ಮಾಡಬಾರದು ಅಂತ ಶಾಸ್ತ್ರ ಇಲ್ಲಿ ತಿಳಿಸಿಕೊಡುತ್ತದೆ. ಒಂದೇ ಒಂದು ಸುಮ್ಮನೆ ಮಾಡಿದ್ದಕ್ಕೆ ಪಾಂಡುರಾಜನಿಗೆ ಮರಣ ಬಂದು ಹೋಯ್ತಂತ ನಾವು ಕೇಳ್ತೇವೆ. ಏನೋ ವಾಕ್ಯ ಇದೆ, ಇರಲಿ. ಅಂತೂ ಪಾಂಡುರಾಜ ತಾನು ಯಾಕೆ ಮರಣ ಹೊಂದಿದ? ಸಣ್ಣ ತಪ್ಪು ಮಾಡಿದ್ದಕ್ಕೆ ಶಾಪ ಸಿಗ್ತದೆ ಅವನಿಗೆ. ಆ ಶಾಪಕ್ಕಾಗಿ ತಾನು ಮರಣ ಹೊಂದಿದ ಅಂತ ಹೇಳ್ತಾರೆ. ಹಾಗಾಗಿ ಇರಲಿ. ಅಂತೂ ದೊಡ್ಡವರಿಗೆ, ಅದರೊಳಗೂ ದೇವತೆಗಳಿಗೆ ಅಪಹಾರ, ಎಷ್ಟೆಷ್ಟು ದೊಡ್ಡವರಿಗೆ ನೀವು ಎಷ್ಟೆಷ್ಟು ನಿಮ್ಮಕ್ಕಿಂತ ಎಷ್ಟು ದೊಡ್ಡವರಿಗೆ ನೀವು ಅಪಚಾರ ಮಾಡ್ತೀರಲ್ಲ, ಅಷ್ಟು ಹೆಚ್ಚು ನೀವು ಪಾಪವನ್ನು ಗಳಿಸ್ತೀರಿ, ಅಷ್ಟು ಪುಣ್ಯವನ್ನು ಕಳ್ಕೊಳ್ತೇವೆ ಅಂತ ಅರ್ಥ ಇದರಿಂದ. ಹಾಗಾಗಿ ತಾನು ಕೃಷ್ಣ ಮಾಡಿದ್ದನ್ನು ಬಟ್ಟು ಮಾಡಿ ತೋರಿಸ್ಬೇಡ್ರಿ ಅಂತ ಪರೀಕ್ಷಿತ್ ರಾಜ ಅಂತ ಎಲ್ಲರಿಗೂ ಕೂಡ ಪ್ರಶ್ನೆಗೆ ಉತ್ತರವಾಗಿ ಶುಕಾಚಾರ್ಯರು ಇದನ್ನು ಹೇಳ್ತಾ ಇದ್ದಾರೆ. ಇನ್ನು ಒಬ್ಬ ಅಜಗರ, ಎಲ್ಲರೂ ಒಂದು ಊರಿಗೆ ಹೋಗಿದ್ದಾರೆ, ಮಲಗಿದ್ದ ಸಮಯದಲ್ಲಿ ನಂದನನ್ನ ಅಜಗರ ಕಾಲಿನಿಂದ ನುಂಗುತ್ತಾ ಇದೆ. ನಂದ ಒಳಗೆ ಹೋಗ್ತಾ ಇದ್ದಾನೆ. ಎಲ್ಲರೂ ಕಲ್ಲಿಂದ ಹೋಗಿದ್ರು, ಕೋಲಿನಿಂದ ಹೊಡೆದ್ರು, ಬೆಂಕಿ ಸುಡ್ತಾ ಇದ್ದಾರೆ. ಏನೋ ಮಾಡಿದ್ರು ಅಜಗರನಿಗೆ ಏನು ವಿಕಾರ ಇಲ್ಲ. ಅಜಗರ ನುಗ್ತಾ ಇದ್ದಾನೆ. ಕೊನೆಗೆ ಕೃಷ್ಣನಿಗೆ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಬಂದ. ಆ ಅಜಗರನ್ನ ಕೇವಲ ಅಜಗರನ ಮೇಲೆ ಪಾದ ಇಟ್ಟಿದ್ದ, ಕೇವಲ ಪಾದಸ್ಪರ್ಶಾತ್ ಅಮೀವಹ. ಆ ಪಾದಸ್ಪರ್ಶವನ್ನು ಮಾಡೋದ್ರಿಂದ ಅಜಗರ ನಂದನನ್ನು ಬಿಟ್ಟ. ಅಜಗರ ಸತ್ತೋದ, ಅಜಗರ ಉದ್ಧಾರನಾದ. ಯಾರವನು ಅಜಗರ ಅಂತಂದ್ರೆ ವಿದ್ಯಾಧರ. ಅವನು ಸುದರ್ಶನ ಅಂತ ಹೆಸರು ಅವನು. ಅವನು ಶಾಪದಿಂದ ಮತ್ತು ಹೀಗೆ ಅಂಗಿರಸ ಋಷಿಗಳು ಅವರು ತಪಸ್ಸು ಮಾಡಿ ಸ್ವರಿಗೆ ಹೋಗಿರ್ತಾರೆ. ತಪಸ್ಸಿನಿಂದ ದೇಹವನ್ನ ಮತ್ತೆ ದಂಡನೆ ಮಾಡ್ಕೋಬೇಕು ಅಂತ ಇದೆ. ಹಾಗಾಗಿ ಋಷೀನ್ ರೂಪಾನ್ ಅಂಗಿರಸಃ ಪ್ರಾಹಸನ್ ರೂಪದರ್ಪಿತ. ತಾನು ಬಹಳ ಸುಂದರ ವಿದ್ಯಾಧರರಾದದ್ದರಿಂದ ಬಹಳ ಚಲುವರು. ಹಾಗಾಗಿ ನಾನು ಇಷ್ಟು ಚಲುವ ಇದ್ದೇನೆ, ಇವರೆಷ್ಟ ಒಣಗಿ ಕಟ್ಟಿಗೆ ಆಗಿದ್ದಾರೆ ಅಂತ ಹೇಳಿ ಅವರನ್ನು ಅಪಹಾಸ ಮಾಡಿದ್ದಕ್ಕೆ ನೀನು ಅಜಗರನಾಗು ಅಂತ ಶಾಪ ಕೊಟ್ಟಿದ್ರು. ಅದಕ್ಕೆ ಪ್ರಾರ್ಥನೆ ಮಾಡಿದ್ರು, ಸ್ವಾಮಿ ಮತ್ತೆ ನಮ್ಮ ಉದ್ಧಾರ ಹೇಗೆ, ಏನೋ ಮಾಡಿದ್ವಿ ಅಪರಾಧ, ಕ್ಷಮೆ ಮಾಡ್ರಿ, ಕೃಷ್ಣ ಬಂದು ಉದ್ಧಾರ ಮಾಡ್ತಾನೆ ಅಂತ ಹೊರ ಕೊಟ್ಟಿರ್ತಾರೆ. ಆ ಕಾರಣಕ್ಕಾಗಿ ಕೃಷ್ಣ ಮತ್ತೆ ಇಲ್ಲಿ ಅವನನ್ನು ಉದ್ಧಾರ ಮಾಡಿದ್ದಾನೆ. ಸದ್ಯ ಪುನಾದಿ ಕಿಂಭೂಯ ತಸ್ಯ ಪೃಷ್ಠ ಪದಾನತೆ. ಕೃಷ್ಣನ ಪಾದ ಸ್ಪರ್ಶದಿಂದ ಸಂಸಾರವೇ ದಾಟಿ ಹೋಗ್ತದೆ. ಅಂತದ್ದು ಈ ಒಂದು ಶಾಪದಿಂದ ಇದ್ದ ದೇಹ, ಆ ದೇಹ ಯಾಕೆ ಹೋಗುವುದಿಲ್ಲ, ಅವಶ್ಯವಾಗಿ ಹೋಗ್ತದೆ ಅಂತ ಹೇಳಿ ಅವನನ್ನು ಉದ್ಧಾರ ಮಾಡಿದ್ದಾರೆ. ಇನ್ನು ಶಂಖಚೂಡ ಅಂತ ಕಂಸ ಕಳಿಸ್ತಾ ಇದ್ದಾನೆ. ಆ ಶಂಖಚೂಡನೂ ಬಂದಿದ್ದಾನೆ. ಅವರೇನು ಮಾಡ್ತಾ ಇದ್ದಾನೆ ಅಂದರೆ ಚಿಕ್ಕ ಬಾಲಕರನ್ನ ಮತ್ತು ಹೆಣ್ಣು ಮಕ್ಕಳನ್ನ ಎಲ್ಲರನ್ನು ಕರೆದುಕೊಂಡು ಒಂದು ಗುಹೆಯಲ್ಲಿ ಬಚ್ಚಿಡ್ತಾ ಇದ್ದಾನೆ ಶಂಖಚೂಡ. ಎಲ್ಲ ಗೋಪಿಕಾ ಸ್ತ್ರೀಯರನ್ನ, ಹೆಣ್ಣು ಮಕ್ಕಳನ್ನ ಮತ್ತು ಸಣ್ಣ ಬಾಲಕರನ್ನ ಅಪಹಾರ ಮಾಡಿಕೊಂಡು ಈ ಕೆಲಸವನ್ನು ಮಾಡುವ ಚೂಡ ಆ ಚೂಡನನ್ನು ಸಂಹಾರ ಮಾಡಿ ಕೃಷ್ಣ ಗೋಪಿಕಾ ಸ್ತ್ರೀಯರನ್ನ ಮತ್ತು ಸಣ್ಣ ಬಾಲಕರನ್ನ ಮುಕ್ತನನ್ನಾಗಿ ಮಾಡಿದ್ದಾನೆ. ಒಬ್ಬನು ಅರಿಷ್ಟಾಸುರ, ಅನೇಕ ಕಥೆಗಳಿವೆ. ಅರಿಷ್ಟಾಸುರ ಬಂದಿದ್ದಾನೆ. ಆ ಅರಿಷ್ಟಾಸುರ ಗೂಳಿ ರೂಪದಲ್ಲಿ ಬಂದಿದ್ದಾನೆ, ಎತ್ತಿನ ರೂಪದಲ್ಲಿ, ಗೂಳಿ ರೂಪದಲ್ಲಿ ಬಂದಿದ್ದಾನೆ. ಭಾರಿ ಬಲವನ್ನು ತೋರಿಸ್ತಾ ಸಿಕ್ಕ ಪದಾರ್ಥಗಳನ್ನೆಲ್ಲ ಹಾರಿಸ್ತಾ ಓಡ್ತಾ ಹೊರಟಿದ್ದಾನೆ. ಎಲ್ಲರೂ ಅಸ್ತವ್ಯಸ್ತರಾಗಿ ತಮ್ಮ ದಿನಕರ್ಮವನ್ನು ಬಿಟ್ಟು ಓಡ್ತಾ ಇದ್ದಾರೆ. ಅದರಿಂದ ಪಾರಾದ್ರೆ ಸಾಕಪ್ಪ ನಾವು ಅಂತ ಹೇಳಿ.
ಆಗ ಮತ್ತೆ ಕೃಷ್ಣನಿಗೆ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಅದು ಎಲ್ಲಿಂದ ಓಡ್ತಾ ಬರ್ತಾ ಇದೆಯೋ ಮಧ್ಯದ ರಸ್ತೆಯಲ್ಲಿ ನಿಂತ, ಟೊಂಕಕ್ಕೆ ವಸ್ತ್ರವನ್ನು ಕಟ್ಟಿಕೊಂಡ, ಬರಲಿ ನೋಡ್ತೇನೆ ಅಂತಂದ. ಓಡ್ತಾ ಬರ್ತಾ ಇದೆ. ಅದನ್ನು ಹಿಡಿದು ಮತ್ತೆ ಕುತ್ತಿಗೆಯನ್ನು ಇಚ್ಚಿಕ್ಕಿ, ಹೇಗೆ ದೃಷ್ಟಾಂತ ಕೊಡ್ತಾರೆ ವೇದವ್ಯಾಸ ದೇವರು, ಹೇಗೆ ನಾವು ಸ್ನಾನವನ್ನು ಮಾಡಿದ ಮೇಲೆ ಪಂಜೆಯನ್ನು ಹಿಡ್ತೇವಲ್ಲ ನೀರು ಹೋಗ್ಬೇಕಂತ ಹೇಳಿ, ಹಾಗೆ ಈ ಗೂಳಿಯನ್ನ ಕುತ್ತಿಗೆಯನ್ನ ಹಿಡಿದು ತಿರುಗಿಸಿ ಹಿಂಡಿ ಕೊಂಡು ಹಾಕಿದ್ದಾನೆ. ಈ ದೃಷ್ಟಾಂತ ವೇದವ್ಯಾಸದವರಿಗೆ ಹೆಂಗೆ ಗೊತ್ತಾಯ್ತು ಅಂತ ನಿಮ್ಮ ಪ್ರಶ್ನೆ ಬಂತ. ಯಾಕಂದ್ರೆ ವೇದವ್ಯಾಸ ದೇವರು ವೈದಿಕರೇ, ಅವರು ಬಾವಿಯಲ್ಲಿ ಸ್ನಾನ ಮಾಡವರೇ, ನದಿಯಲ್ಲಿ ಸ್ನಾನ ಮಾಡವರೇ, ಪಂಜೆಯನ್ನು ಹಿಂಡಿಕೊಳ್ಳವರೇ. ಹಾಗಾಗಿ ಆ ಉದಾಹರಣೆಯನ್ನು ಕೊಟ್ಟು ಅದನ್ನ ಮತ್ತೆ ಅರಿಷ್ಟಾಸುರ ಗೂಳಿ ರೂಪದಲ್ಲಿ ಬಂದವನು, ಅವ ನೋಡ್ಲಿಕ್ಕೇನೆ ಹೆಸರು ಅರಿಷ್ಟ, ತಾನು ಇರೋನು ಅರಿಷ್ಟ, ಪಾಪಿಷ್ಟ ಅಂತವನನ್ನು ಕೊಂದು ಹಾಕಿದ್ದಾನೆ ಪರಮಾತ್ಮ. ಇನ್ನ ಒಂದು ದಿನ ಕಂಸ ಕಳಿಸಿದ ಎಲ್ಲ ದುಷ್ಟರು ಸಾಯ್ತಾ ಇದ್ದಾರೆ. ಅವನು ಚಿಂತಾಕ್ರಾಂತನಾಗಿದ್ದಾನೆ. ಏನ್ರೇ ಮಾಡಬೇಕಪ್ಪ ಕೃಷ್ಣನಿಗೆ, ಅವನು ಯಾಕೆ ಸಾಯ್ತಾ ಇಲ್ಲ ಅಂತ ವಿಚಾರ ಮಾಡ್ತಾ ಇದ್ದಾಗ ನಾರದರು ಬರ್ತಾರೆ. ನಾರದರು ಬಂದಾಗ, ಏನಪ್ಪ ಎಷ್ಟು ನೀನು ಮಳ್ಳಿದ್ದಿ ಕಂಸ, ಎಷ್ಟಾದರೂ ಪಾಪ ಸಂಭಾವಿತಿದ್ದಿ, ಎಷ್ಟಾದರೂ ಸಾತ್ವಿಕ ಇದ್ದಿ, ನೀನು ಏನು ನಡೀತಾ ಇದೆ ಅಂತ ನಿನಗೆ ಗೊತ್ತಾಗ್ತಾ ಇಲ್ಲಲ್ಲ, ನಿನ್ನ ಕಾಜಿ ಬಹಳ ಭಯಂಕರ ನನಗೆ. ಹಾಗಾಗಿ ಅವಾಗ ಬಂದು ನಿನ್ನನ್ನು ಮತ್ತೆ ಸನ್ಮಾರ್ಗದಲ್ಲಿ ತಗೊಂಡು ಹೋಗೋ ಕೆಲಸ ಮಾಡ್ತಿರ್ತೇನೆ ನಾನು, ಹಾಗಾಗಿ ಬಂದಿದ್ದೇನೆ ಅಂದಾಗ, ಏನಾಯ್ತು ಸ್ವಾಮಿ, ಯಾಕೆ ಹಿಂಗೆ ಅಂತ ಇದ್ದೀರಿ? ಏನಿಲ್ಲ, ದೇವತೆಗಳ ವ್ಯಾಪಾರ ನಿನಗೆ ಅರ್ಥ ಆಗ್ತಾ ಇಲ್ಲಲ್ಲೋ. ನಾನು ಯದ್ಯಪಿ ದೇವತಾ ಪಕ್ಷ ಆದರೂ ಅವರಲ್ಲಿ ಬದುಕಬೇಕು ಅಂತ ಸುಮ್ಮನೆ ಮಾಡ್ತೇನೆ, ಅದರ ಸಪೋರ್ಟ್ ಇದ್ದದೆಲ್ಲ ನಿನಗೆ. ಕೇಳು, ಅವತ್ತಿನ ದಿವಸ ರಾತ್ರಿ ಹೆಣ್ಣು ಕೂಸು ಬಂದು ದೊಡ್ಡ ರೂಪ ತಾಳಿ ನಿನಗೆ ನಿನ್ನ ಶತ್ರು ಹುಟ್ಟಿದ್ದಾನೆ ಬೇರೆ ಕಡೆಗೆ, ಅವನಿಂದ ನೀನು ಸಾಯ್ತಿ ಅಂತ ಹೇಳಿ ಹೋದ್ರಲ್ಲ, ಆ ಕಾಲಕ್ಕೆ ಇಲ್ಲೇ ಆ ಕೃಷ್ಣ ಹುಟ್ಟಿದ್ದು. ತಂದೆ ತಾಯಿ ಯಾರು? ನಿನ್ನ ಈ ವಸುದೇವ ದೇವಕಿನೇ. ನಿನ್ನ ಮೋಸ ಮಾಡಿದ್ರು, ಹೋಗಿ ಕೇಳಿ, ನಿನ್ ಬೇಕಾರೆ ಸತ್ಯ ಮಾತಾಡ್ತಾರಿಲ್ಲ ಅವರು, ಹೋಗಿ ಕೇಳು ಅಂತ ಚಾಡಾಚುಚ್ಚಿ. ಇಲ್ಲೇ ಹುಟ್ಟಿದ ವ್ಯಕ್ತಿಯನ್ನ ಏನೋ ಪ್ಲಾನ್ ಮಾಡಿ ಬೇರೆ ಕಡೆ ಬೆಳೆಸುವ ಪೂರ್ಣ ಜವಾಬ್ದಾರಿ ತಗೊಂಡಿದ್ದು ನಿಮ್ಮ ತಂದೆ ತಾಯಿನೇ. ಹಾಗಾಗಿ ಆ ಕೃಷ್ಣನೇ ಆ ಕಡೆಗೆಲ್ಲ ಹುಡ್ತಾ ಇದ್ದಾನೆ. ದೇವತೆಗಳು ಹುಟ್ಟಿದ್ದಾರೆ, ನೀ ಕಳಿಸಿದವರೆಲ್ಲರನ್ನು ಕೊಲ್ತಾ ಇದ್ದಾರೆ. ಹಾಗಾಗಿ ನಿನ್ನ ಸಾವು ಹತ್ರ ಬಂದಿದೆ, ಅದನ್ನ ನೀನು ಕಾಪಾಡ್ಕೋಬೇಕು. ನನಗೆ ಬಹಳ ಚಿಂತಿದೆ. ಹಾಗಾಗಿ ಎಲ್ಲ ನಿನ್ನ ಬಂಧುಗಳೇ ನಿನ್ನ ಶತ್ರುಗಳಾಗಿದ್ದಾರೆಪ್ಪ, ನೋಡು ವಿಚಾರ ಮಾಡಿ ಅಂದಾಗ ಸಿಟ್ಟು ಬಂತು ಅವನಿಗೆ. ಸಿಟ್ಟು ಬಂದು ವಸುದೇವ ದೇವಕಿಯನ್ನ ಪ್ರಾರ್ಥನೆ ಮಾಡಿ ಕ್ಷಮೆಯಾಚೆ ಮಾಡಿದ್ದ, ನಿಂದೇನು ತಪ್ಪಿಲ್ಲ ಅಂತ ಹೇಳಿ ಮತ್ತೆ ಕಾರಾಗೃಹದಲ್ಲಿ ಹಾಕಿ ಅವನು ಕೊಲ್ಬೇಕಂತ ಹೋದ. ನಾರದ ತಡಿತ, ಕಾರಾಗೃಹದಲ್ಲಿ ಹಾಕೋತನ ನನ್ನ ಜವಾಬ್ದಾರಿ, ಸಾಯ್ಬೇಕಂತಲ್ಲ ಅವರು. ಏನು ಮಾಡ್ತಾನೆ, ಪಾಪ ಬರಬೇಕಲ್ಲ ಕಂಸನಿಗೆ. ಶ್ರೀಮದಾಚಾರ್ಯರನ್ನೇ ಕೊಡ್ತಾರೆ, ತನ್ನ ಅಣ್ಣ ತಮ್ಮಂದರನ್ನ ಕೊಂದದ್ದಕ್ಕೆ, ತನ್ನ ತಂದೆ ತಾಯಿಗಳನ್ನು ಅಪಚಾರ ಮಾಡಿದ್ದಕ್ಕೆ ಮಾತುಲವನು ಮಾಮ. ಹಾಗಾಗಿ ದೊಡ್ಡವರನ್ನ ಬಡಿಯುವುದು, ಸಂಹಾರ ಮಾಡುವುದು ಹಿತವಲ್ಲ, ಯೋಗ್ಯವಲ್ಲ. ಸಂದೇಶ ಜಗತ್ತಿಗೆ ಒಳ್ಳೆಯದನ್ನು ಕೊಡಬೇಕು ಕೃಷ್ಣ. ಯಾಕೆ ಹಿಂಗೆ ಮಾಡಿದ ಅಂದರೆ, ಅವನು ಪಾಪ ಮಾಡಿದ್ದಾನೆ, ತಂದೆ ತಾಯಿಗಳಿಗೆ ಅಪಚಾರ ಮಾಡಿದ್ದಾನೆ, ತನ್ನ ಅಣ್ಣಂದರಿಗೆಲ್ಲ ಕೊಂದು ಹಾಕಿದ್ದಾನೆ. ಆ ಕಾರಣಕ್ಕಾಗಿ ನಾನು ಕಂಸನನ್ನು ಕೊಂದೆ ಅಂತ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ. ಈ ಕಂಸನನ್ನು ಕೊಲ್ಲಬೇಕು, ಹಾಗಾಗಿ ಮತ್ತೆ ಕಾರಾಗೃಹದಲ್ಲಿ ಹಾಕಿದ್ದಾನೆ. ಕೊಲ್ಲಿಕ್ಕೆ ಬಂದಾಗ ಇವರನ್ನ ಯಾವಾಗಾದರೂ ಕೊಲ್ಲಿಕ್ಕೆ ಬರ್ತದೆ, ಇಲ್ಲೇ ಇರ್ತಾರೆ. ನೀ ಕೊಲ್ಲಬೇಕಾದದ್ದು ಯಾರನ್ನ? ನಿನ್ನ ಮೃತ್ಯುವನ್ನ, ನಿನ್ನ ಕೃಷ್ಣನನ್ನು. ಹಾಗಾಗಿ ಕೊಲ್ಲು. ಮತ್ತೆ ಹೇಗೆ ಕೊಲ್ಲೋದು? ಹೋದವರೆಲ್ಲ ಸತ್ಯ ಹೋಗ್ತಾ ಇದ್ದಾರೆ, ನಾನಂತೂ ಹೋಗಕ್ಕೆ ಸಾಧ್ಯ ಇಲ್ಲ, ಏನು ಮಾಡಲಿ? ಅವ್ರನ್ನೇಲಿ ಕರೆಸು. ರುದ್ರದೇವರು ಕೊಟ್ಟಂತಹ ಒಂದು ಧನುಸ್ಸಿತ್ತು, ಅದೇ ಶ್ರೇಷ್ಠವಾದ ಧನುಸ್ಸು. ಆ ಧನುಸ್ಸನ್ನ ಇಟ್ಟುಕೊಂಡು ನೀನು ಧನುರ್ಯಾಗ ಮಾಡು, ಒಂದು ದೊಡ್ಡದಾದ ಯಜ್ಞ. ಆ ಗೋಪಾಲಕ ಸಮೇತರಾಗಿ ಕೃಷ್ಣನನ್ನ ಕರಿ. ಕೃಷ್ಣ ಒಬ್ಬನೇ ಕರೆದ್ರೆ ಬರೋದಿಲ್ಲ ಅವನು, ಯಾಕೆಂದ್ರೆ ಕೃಷ್ಣನ ಬಿಡೋದೇ ಇಲ್ಲ ಅವ್ರು ಯಾರು, ಅಷ್ಟು ಕೃಷ್ಣನನ್ನು ಹಚ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲರನ್ನು ಕರಿ, ಎಲ್ಲರ ಸಮ್ಮುಖದಲ್ಲಿ ನಾನು ಕೃಷ್ಣನ ಕೊಲ್ತೇನೆ, ಕೃಷ್ಣ ಏನಲ್ಲ, ನಾನೇ ಭಾರಿ ಪರಾಕ್ರಮಿ ಅಂತ ನಿನ್ನ ಪರಾಕ್ರಮವನ್ನು ತೋರಿಸು ಅಂದಾಗ, ಸರಿಯಾಗಲಿ, ಉತ್ತಮ ಉಪಾಯ ಹೇಳಿರಿ ಅಂತ ಹೇಳಿ ಕಳಿಸುವುದು ಹೇಗೆ, ಕರ್ಕೊಂಡ್ಬರ್ಲಿಕ್ಕೆ ಹೋಗ್ತಾರೆ ಯಾರು ಅಂದಾಗ, ಅಷ್ಟರಲ್ಲೇನೆ ಒಬ್ಬ ಕೇಶಿ ಅಂತ ದೈತ್ಯ ಹೋಗಿರ್ತಾನೆ, ಅವನನ್ನು ಕೃಷ್ಣ ಕೊಂದು ಹಾಕ್ತಾನೆ. ಆಗ ಇಲ್ಲಿ ಕರೆಸಿ ಚಾಣೂರ, ಮುಷ್ಟಿಕ ಮತ್ತು ಅನೇಕ ಮಲ್ಲರಿದ್ದಾರೆ, ನಾನಿದ್ದೇನೆ. ಇಲ್ಲೆಲ್ಲ ಅನೇಕ ಭಯಂಕರ ಬಲವತ್ತಾದಂತಹ ಪ್ರಾಣಿಗಳು ಮತ್ತು ಆನಿನೂ ಇದೆ, ಅದನ್ನೆಲ್ಲ ತುಳಿಸಿ ಕೊಲ್ಲಿಸ್ಬಿಡ್ತೇನೆ, ಕೃಷ್ಣನನ್ನ ಕರ್ಕೊಂಬರ್ಲಿಕ್ಕೆ ಕಳಿಸು ಅಂತ ಹೇಳಿದಾಗ, ಯಾರನ್ನ ಕಳಿಸಬೇಕು ಅಂದರೆ ಅಕ್ರೂರ.
ಆ ಕ್ರೂರ ಯಾದವ ಅವನು. ಆ ಕೃಷ್ಣನ ಕಂಸನ ಬಹಳ ದುಷ್ಟ ವ್ಯಾಪಾರಗಳನ್ನು ನೋಡಿ ಬದುಕಿದ್ರೆ ಸಾಕು ಅಂತ ಹೇಳಿ ತನ್ನ ಬುದ್ಧಿವಂತಿಕೆಯನ್ನು ತೋರಿಸಿ ಆ ಕಂಸನಿಗೆ ಮಂತ್ರಿಯಾಗಿದ್ದ ಅವನು. ವಿಚಾರ ಮಾಡ್ರಿ, ಆ ಕ್ರೂರ ಕಂಸನ ಕಡೆಯಿಂದ ಸಾಯುವ ಪ್ರಸಂಗ ಬಂದಾಗ ತಾನು ಬಹಳ ಬುದ್ಧಿವಂತ ಅಂತ ಅವನಿಗೆ ತೋರಿಸಿ, ನಿನ್ನ ರಾಜ್ಯ ನಿನ್ನನ್ನ ಎಲ್ಲರನ್ನೂ ರಕ್ಷಣೆ ಮಾಡುತ್ತೇನೆ, ಅಷ್ಟು ಸಾಮರ್ಥ್ಯ ನನಗಿದೆ ಅಂತ ಅಕ್ರೂರ ಭಾರಿ ಬುದ್ಧಿವಂತಗೆ ತೋರಿಸಿ ಆ ಕಂಸನ ಮಂತ್ರಿಯಾಗಿದ್ದ. ಆದರೆ ಕೃಷ್ಣನ ಭಕ್ತ ಅಂತ ಗೊತ್ತಿತ್ತು ಅವನಿಗೆ, ಆದರೆ ನನಗೆ ಮೋಸ ಮಾಡೋದಿಲ್ಲ ಅಂತೂ ಗೊತ್ತಿತ್ತು. ಹಾಗಾಗಿ ಆ ಅಕ್ರೂರನ್ನು ಕರೀತಾನೆ, ನೀನು ಹೋಗಿ ಕೃಷ್ಣನ ಕರ್ಕೊಂಬರ್ಬೇಕು, ಯಾದವರನ್ನ ಗೋಪಾಲಕರನ್ನು ಕರ್ಕೊಂಬರ್ಬೇಕು ಅಂದಾಗ ಸರಿಯಾಗ್ಲಿ ಅಂತ ಹೇಳಿ ಅವನು ಬಹಳ ಸಂತೋಷಪಟ್ಟ. ಕೃಷ್ಣನ ದರ್ಶನವಾಗ್ತದೆ. ದುಷ್ಟ ಇದ್ದಾನೆ ಕಂಸ, ಅವನು ಏನಾದರೂ ಮಾಡಿಕೊಳ್ಳಿ, ನನಗಂತೂ ಒಳ್ಳೆಯವನೇ ಆದವನು. ಯಾಕೆ ಒಳ್ಳೆಯವನಾದ? ಕೃಷ್ಣನ ದರ್ಶನಕ್ಕಾಗಿ ನನ್ನನ್ನು ಕಟ್ಟಿಕೊಳಿಸ್ತಾ ಇದ್ದಾನೆ, ಸಾಕು ಅಂತ ಹೇಳಿ ಅವತ್ತಿನ ದಿನ ರಾತ್ರಿ ಮಲಗಿದ್ದಾನೆ, ನಿದ್ದೆನೇ ಇಲ್ಲ ಅಕ್ರೂರನಿಗೆ. ಯಾಕೆ? ನಾಳೆ ಕೃಷ್ಣನ ದರ್ಶನ ಆಗ್ತದೆ, ದೇವರ ದರ್ಶನವಾಗ್ತದೆ, ದೇವರ ಭಕ್ತರ ದರ್ಶನವಾಗ್ತದೆ, ದೇವರಿಟ್ಟು ನಡೆದಾಡಿದಂಥ ಇಟ್ಟ ಭೂಮಿ ದರ್ಶನವಾಗ್ತದೆ, ಇತ್ಯಾದಿ ಎಲ್ಲ ಗುಣಗಳನ್ನು ಉಪಾಸನೆ ಮಾಡ್ತಾ ಮಾಡ್ತಾ ತಾನು ಮಲಗಿದ್ದಾನೆ. ಆಗ ಅಕ್ರೂರೋಪಿತಾಂ ರಾತ್ರಿಂ ಮಥುರಾಯಾಂ ಮಹಾಮತಿ ಉಷಿತ್ವಾರ್ಥಯಾಮಸ್ತ ಪ್ರಯೋ ನಂದಗೋಕುಲಂ ಭಕ್ತಿಂ ಉಪಗತ ಏವಮೇತತ್ ಅಚಿಂತಯನ್. ಕೃಷ್ಣನ ಮೇಲೆ ಭಕ್ತಿ ಅಂದ್ರೇನು? ಪ್ರಾಣದಷ್ಟು ಭಕ್ತಿ, ಅಷ್ಟು ಭಕ್ತಿಯನ್ನು ಮಾಡ್ತಾ ಇದ್ದ ಕೃಷ್ಣನ ಮೇಲೆ. ಕೃಷ್ಣ ಅಂದರೆ ಮುಗಿದೋಯ್ತು. ಇಷ್ಟು ದೇವರಲ್ಲಿ ಭಕ್ತಿಯನ್ನು ನಾವು ಮಾಡಬೇಕು. ಆಪತ್ತು ಬಂದಾಗ, ವಿಪತ್ತು ಬಂದಾಗ ಭಕ್ತಿ ಹೆಚ್ಚಾಗಬೇಕು ಹೊರತು ಆವಾಗಷ್ಟೇ ಭಕ್ತಿ ಬರಬಾರ್ದು. ನಮಗೆಲ್ಲ ದೇವರನ್ನು ಸದಾಕಾಲ ಭಕ್ತಿಸಬೇಕು, ಆರಾಧಿಸಬೇಕು, ಪೂಜೆಯನ್ನು ಮಾಡಬೇಕು, ಅನುಸಂಧಾನ ಮಾಡಬೇಕು. ದೇವರನ್ನು ಕುರಿತು ಹೆಚ್ಚೆಚ್ಚಾಗ್ತಾ ಹೋಗಬೇಕು, ಕಮ್ಮಿ ಆಗಬಾರ್ದು. ದುಃಖ ಬಂದಾಗ ಹೆಚ್ಚು ಭಕ್ತಿ ತೋರಬೇಕು, ಆವಾಗ ತಾರತಮ್ಯ ಅಂತೂ ಇದ್ದೇ ಇರ್ತದೆ. ಹಾಗಾಗಿ ನಾವು ದೇವರ ಭಕ್ತರು. ನಮ್ಮ ಐಡೆಂಟಿಟಿ ಏನಪ್ಪ, ನಮ್ಮ ಅಸ್ತಿತ್ವ ಏನು, ನಮ್ಮ ಗುರುತ್ವ ಏನು ಅಂತ ಯಾರಾದರೂ ಕೇಳಿದರೆ ದೇವರು ಭಕ್ತರು ಇವರು ಅಂತ ತೋರಿಸ್ಬೇಕು. ನಮ್ಮನ್ನು ಬಟ್ಟು ಮಾಡಿ ತೋರಿಸ್ಬೇಕು. ಅಂದಾಗ ನಮ್ಮ ಉದ್ಧಾರ ಇದೆ ಅಂತ ಅಕ್ರೂರ ಅಷ್ಟು ಭಕ್ತಿಯನ್ನು ಮಾಡ್ತಾ ಇದ್ದ. ಹೋಗಿದ್ದಾನೆ ಗೋಕುಲಕ್ಕೆ, ವೃಂದಾವನಕ್ಕೆ ಹೋಗಿದ್ದಾನೆ. ಹೋದಾಗ ಅಲ್ಲೆಲ್ಲ ಕೃಷ್ಣನ ಪಾದದ ಚಿಹ್ನೆಗಳು ಕಂಡಿವೆ, ಗುರುತುಗಳು ಕಂಡಿವೆ, ಓಡಾಡಿತ್ತು. ಆಗ ಅವನಿಗೂ ಗೊತ್ತು, ವಜ್ರ ಅಂಕುಶಾಂಭೋಜೈ ಚಿನ್ನೈ ಅಂಕಾಭಿರಕ್ಷಿತಂ ವ್ರಜಂ ಶೋಚಯಂತೋ ಮಹಾತ್ಮಾನಂ ಅನುಕ್ರೋಶ ಸ್ಮಿತೇಕ್ಷಣವು. ಬಹಳ ಸಂತೋಷದಾಗಿದೆ. ಎಲ್ಲ ಮುಸುಕಿನಲ್ಲಿ ಮಣ್ಣಿನಲ್ಲಿ ಇದ್ದ ಪಾದದ ಮೇಲೆ ಉಳ್ಳಾಡ್ತಾನೆ. ಪರಮಾತ್ಮನ ಪಾದದ ಧೂಳಿ ತಲೆ ಮೇಲೆ ಬೀಳ್ಬೇಕು, ಮೈ ಮೇಲೆ ಬೀಳ್ಬೇಕು ಅಂತ ಹೇಳಿ ಉಳ್ಳಾಡಿ ನಮಸ್ಕಾರ ಮಾಡ್ತಾ, ಅಲ್ಲಿಂದ ದೇವರನ್ನು ಆರಾಧನೆ ಮಾಡ್ತಾ, ಸ್ತೋತ್ರ ಮಾಡ್ತಾ ಅಕ್ರೂರ ದೇವರನ್ನೇ ಮೈ ತುಂಬ ಎಲ್ಲ ದೇವರನ್ನೇ ಆರಾಧನೆ ಮಾಡಿ, ಬಾಯಿಂದಲ್ಲ, ಕಣ್ಣಿನಿಂದಲ್ಲ, ಮುಖದಿಂದಲ್ಲ, ಇಡೀ ಮೈ ತುಂಬೆಲ್ಲ ದೇವರನ್ನು ಆರಾಧನೆ ಮಾಡುವ ಸಾಮರ್ಥ್ಯವನ್ನು ಪಡೆದಂತಹ ಅಕ್ರೂರ ತಾನು ಹಿಕ್ಕಿ ಬರ್ತಾ ಇದ್ದಾನೆ. ಕೊನೆಗೆ ಕೃಷ್ಣ ಕಂಡ. ಕೃಷ್ಣ ಮತ್ತು ಬಲರಾಮ ಇಬ್ಬರೂ ಇರ್ತಾರೆ. ಇಬ್ಬರಿಗೂ ಅಕ್ರೂರ ನಮಸ್ಕಾರ ಮಾಡ್ತಾನೆ. ನೀವು ತಾತ, ಅಜ್ಜರು, ನೀವೆಲ್ಲ ಹಿರಿಯರು, ನೀವು ನಮಸ್ಕಾರ ಮಾಡಬಾರ್ದು ಅಂತ ಕೃಷ್ಣ ಮತ್ತು ಬಲರಾಮ ಇಬ್ಬರೂ ಹೆಗಲನ್ನು ಮುಟ್ಟಿ, ಭುಜವನ್ನು ಮುಟ್ಟಿ ಎಬ್ಬಿಸ್ತಾರೆ. ಎಬ್ಬಿಸಿದಾಗ ಯಾಕೆ ಬಂದದ್ದು ಏನು ಅಂತ ಮಾತಾಡಿಸ್ಲಿಕ್ಕಂತೆ ಒಳಗೆ ಕರ್ಕೊಂಡು ಹೋಗ್ತಾರೆ. ಊಟಕ್ಕೆ ಹಾಕ್ತಾರೆ. ಸ್ವಯಂ ಕೃಷ್ಣ ಬಲರಾಮರೇ ಊಟಕ್ಕಾಗಿ ಹಾಸಿಗೆ ಹಾಸಿಕೊಟ್ಟು ಮಲಗಿಸಿ ಪಾದ ಸಂಮಾನ ಮಾಡ್ತಾರೆ. ದೊಡ್ಡವರು ಬಂದಾಗ, ಹಿರಿಯರು ಬಂದಾಗ ಹೇಗೆ ಆದರ ಗೌರವ ಸತ್ಕಾರಗಳನ್ನು ಮಾಡಬೇಕು ಅಂತ ತಿಳಿಸುವುದಕ್ಕಾಗಿ ಕೃಷ್ಣ ಮಾಡ್ತಾನೆ. ಏನಿಲ್ಲ, ದುಷ್ಟ ಕಂಸ ನಿಮ್ಮನ್ನು ಕರೆದುಕೊಂಬ ಅಂತ ಹೇಳಿದ್ದಾನೆ. ನಿನ್ನ ಕೊಲ್ಲುವ ಉದ್ದೇಶ ಇದೆ ಅವನಿಗೆ. ಒಂದು ಧನುರ್ಯಾಗ ಅಂತ ಮಾಡಿದ್ದಾನೆ. ನೀಚ ಕಂಸನ ಹಾವಳಿ ದುಷ್ಟತನ ಬಹಳ ಆಗಿದೆ. ಹಾಗಾಗಿ ಆ ಕಾರಣಕ್ಕಾಗಿ ನೀನು ಅತ್ಯಂತ ಸಮರ್ಥನಾದ ವ್ಯಕ್ತಿ, ಅವನನ್ನು ಕೊಲ್ಲೋದಕ್ಕಾಗಿ ಅವತಾರ ಮಾಡಿದ್ದು. ಹಾಗಾಗಿ ನೀನು ಬಂದರೆ ಎಲ್ಲ ಸಜ್ಜನರಿಗೆ ಹಿತವಾಗ್ತದೆ, ನಮ್ಮಂತಹ ಭಕ್ತರ ಉದ್ಧಾರವಾಗ್ತದೆ. ಅವಶ್ಯವಾಗಿ ಬರಬೇಕು, ನಿನ್ನ ಪರಿವಾರ ಸಮೇತವಾಗಿ ನೀನು ಬರಬೇಕು ಅಂತ ಅವನು ಆಮಂತ್ರಣ ಕೊಟ್ಟಿದ್ದಾನೆ. ಧನುರ್ಯಾಗ ಅಂತ ಮಾಡ್ತಾ ಇದ್ದಾನೆ. ಬರಬೇಕು ಅಂದಾಗ ಸರಿ ಆಗಲಿ ಅಂತ ಕೃಷ್ಣ ಬಲರಾಮರು ಒಪ್ತಾರೆ. ಊರಿನ ಜನಕ್ಕೂ ಅಂದರೆ ತನ್ನ ಕುಟುಂಬದವರಿಗೂ ಒಪ್ಪಿಸ್ತಾರೆ. ಆದರೆ ಗೋಪಿಕಾಸ್ತ್ರೀಯರಿಗೆ ಒಪ್ಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಿಂದಿನ ದಿವಸ ರಾತ್ರಿ ಒಂದು ರಥ ಬಂದು ನಿಂತಿದೆ ಕೃಷ್ಣನ ಮನೆ ಮುಂದೆ. ಯಾರೋ ಬಂದಿದ್ದಾರೆ ಕೃಷ್ಣನ ಮನೆಗೆ ಅಂತ ಎಲ್ಲರೂ ಮಲ್ಕೋಬೇಕಾದಾಗ ನೋಡಿದರು. ಮುಂಜಾನೆ ಲಘು ಎದ್ದು ಥಳಿ ರಂಗೋಲಿ
ಹಾಕುವ ಪದ್ಧತಿ, ಎಲ್ಲರೂ ಮುಂಜಾನೆ ಬೆಳಿಗ್ಗೆ ಹೇಳ್ತಾ ಇದ್ರು. ಹಾಗಾಗಿ ಥಳಿ ರಂಗೋಲಿ ಹಾಕುವ ಪದ್ಧತಿ ಅದೇ ರೀತಿಯಾಗಿ ಮಾಡ್ತಾ ಇದ್ದಾಗ ಕೃಷ್ಣ ರಥದಲ್ಲಿ ಕೂತು ಹೋಗುವ ತಯಾರಿಯಲ್ಲಿದ್ದಾನೆ. ಆಗ ಎಲ್ಲ ಗೋಪಿಕಾಸ್ತ್ರೀಯರು ನಿಂತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನೀ ಹೋಗ್ತಿ ಹೇಗೆ ಇಲ್ಲಿ ನಮ್ಮನ್ನು ಬಿಟ್ಟು, ನೀ ಹೋದರೆ ನಾವು ಬದುಕುವುದು ಹೇಗೆ, ಹಾಗೆ ಹೀಗೆ ಜೋರು ಮಾತನಾಡಿ ಅತ್ತು ಪ್ರಾರ್ಥನೆ ಮಾಡಿ ಸ್ತೋತ್ರದಿಂದ, ಯಾರು ದ್ವೇಷದಿಂದಿಲ್ಲ, ಭಕ್ತಿಯಿಂದ, ದೇವರಿಂದ ನಾವು ದೂರ ಆಗಬಾರ್ದು, ದೇವರಿಂದ ದೂರ ಆಗಬಾರ್ದು. ದೇವರ ದರ್ಶನಕ್ಕೆ, ರಾಮದೇವರ ದರ್ಶನಕ್ಕೆ ಹೋದಾಗ ದರ್ಶನ ಮುಗಿತಾ ಹೋಗ್ಬೇಕಾಯ್ತು ಮನೆಗೆ ಅಂತ ನಮಗೆ ಹೇಗೆ ಮನಸ್ಸಿನಲ್ಲಿ ದುಃಖವಾಗ್ತದಲ್ಲ, ಹಾಗೆ ಕೃಷ್ಣ ನಮ್ಮನ್ನು ಬಿಟ್ಟು ಹೋಗ್ತಾನೆ ಅಂತ ದುಃಖ. ಆಗ ಗೋಪಿಕಾಸ್ತ್ರೀಯರಿಗೆ ಸಮಾಧಾನ ಮಾಡ್ತಾನೆ. ನಾನು ಈಗ ಹೋಗಿ ಬರ್ತೇನೆ, ಎಲ್ಲಿ ಹೋಗ್ತೇನೆ, ನಿಮ್ಮನ್ನು ಬಿಟ್ಟು ನನಗೂ ಇರ್ಲಿಕ್ಕೆ ಆಗೋದಿಲ್ಲ. ಕೃಷ್ಣನಿಗೆ ಸಮಾಧಾನ ಮಾಡೋದು ಎಷ್ಟೊತ್ತು, ಇನ್ನೊಬ್ಬರನ್ನು ವಶ ಮಾಡಿಕೊಳ್ಳೋದು ಎಷ್ಟೊತ್ತು. ಕೃಷ್ಣ ಆರಾಮಾಗಿ ಅವರನ್ನು ವಶ ಮಾಡಿಕೊಂಡು ಸಮಾಧಾನ ಮಾಡಿ ಸರಿ ಆಗಲಿ ಅಂತ ಹೇಳಿ, ತತ್ರಾದ್ಭುತಾನಿ ಕರಂ ಸರ್ವಾಣಿ ಭೂಮು ವಿಯತಿ ವಾ ಜಲೆ. ಹೋಗ್ತಾ ಹೋಗ್ತಾ ಮಾರ್ಗದಲ್ಲಿ ಇದ್ದಾಗ ಸಂಧ್ಯಾವಂದನ ಮಾಡಬೇಕು, ಅನೇಕ ಮಾಡಬೇಕು ಅಂತ ಹೇಳಿ ಅಕ್ರೂರ ಹೇಳೋದು. ಪ್ರತಿನಿತ್ಯ ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ 3 ಹೊತ್ತು ಸ್ನಾನ ಮಾಡಿ ಅನೇಕ ಮಾಡುವ ಪದ್ಧತಿ ಇಟ್ಟುಕೊಂಡಿದ್ದವನು, ಶಾಸ್ತ್ರವಿಹಿತವಾದ ಪದ್ಧತಿಯನ್ನ. ಹಾಗೆ ಮುಳುಗಿ ಹಾಕಿ ಸ್ನಾನ ಮಾಡ್ತಾ ಇದ್ದಾನೆ. ಸ್ನಾನ ಮಾಡಬೇಕಾದಾಗ ಮುಳುಗಿದಾಗ ಪ್ರತಿನಿತ್ಯ ಶೇಷದೇವರ ದರ್ಶನ ಆಗ್ತಾ ಇತ್ತು. ಯಾರಿಗೆ? ಅಕ್ರೂರನಿಗೆ. ಅವತ್ತೇ ದಿವಸ ಶೇಷಶಾಹಿಯಾದ ಕೃಷ್ಣನ ದರ್ಶನವೂ ಆಗ್ತಾ ಇದೆ. ನೀರಿನಲ್ಲಿ ಮುಳುಗಿ ಹಾಕಿದಾಗ ದೇವರನ್ನ ನೋಡ್ತಾ ಇದ್ದಾನೆ. ಮೇಲ್ಗಡೆ ಒಳಗೂ ನೋಡ್ತಾ ಇದ್ದಾನೆ. ಒಳಗೆ ನೋಡಿದಾಗ ಅರೆ, ರಥದಲ್ಲಿ ಇದ್ದ ಕೃಷ್ಣ ಇಲ್ಲಿವರೆಗೆ ಮತ್ತೆ ನೀರಿನಲ್ಲಿ ಹೇಗೆ ಕಾಣ್ತಾ ಇದ್ದಾನೆ ಅಂತ ಎದ್ದು ನೋಡ್ತಾನೆ, ಅಲ್ಲೂ ಇದ್ದಾನೆ ದೇವರು. ದೇವರ ಮಹಿಮೆ ಅಪಾರ, ಅಚಿಂತ್ಯ ಅಂತ ಹೇಳಿ ದೇವರನ್ನು ಸ್ತೋತ್ರ ಮಾಡಿ, ತತ್ರಾದ್ಭುತಾನಿ ಸರ್ವಾಣಿ ಭೂಮೋ ವಿಯತಿ ವಾ ಜಲೇ ಮಾರ್ಗೇ ಗ್ರಾಮ ಜನಾ ತತ್ರೋಪಸ್ತರ ವಾಸುದೇವಸ್ಥೋ ವೀಕ್ಷೋ ಪ್ರೀತಾ ದುಷ್ಟಂ ಚ ಗರ್ಭು. ಆಗ ದೇವರನ್ನು ಸ್ತೋತ್ರ ಮಾಡ್ತಾನೆ, ದೇವರು ಅನುಗ್ರಹ ಮಾಡ್ತಾನೆ. ಆಗ ಕೃಷ್ಣನ ಜೊತೆಗೆ ಅನೇಕ ಜನರು ಬಂದಿದ್ದಾರೆ, ಗೆಳೆಯರು, ಆಪ್ತರು, ಇಷ್ಟರು, ಬಳಗಂದರು ಎಲ್ಲರೂ ಬಂದಿದ್ದಾರೆ. ಅವರು ಕೂಡ ಊರಿಗೆ ಬಂದಿದ್ದಾರೆ. ಈ ವೃಂದಾವನ ಅಂತನ್ನೋದು ಸಣ್ಣ ಹಳ್ಳಿ. ಆಗ ಮಥುರಾಪಟ್ಟಣ ಅಂತನ್ನೋದು ಅವನ ದೊಡ್ಡ ಶಹರ, ಊರಿದ್ದಂತೆ. ಅದು ಆಗಿನ ಕಾಲದಲ್ಲಿ ಊರಿದ್ದಂತೆ. ಹಾಗಾಗಿ ಊರಿಗೆಲ್ಲ ಹೊರಟಿದ್ದೇವೆ ಅಂತ ಹೇಳಿ, ಮತ್ತೆ ಊರಿಗೆ ಹಾದಿಯಲ್ಲಿ ಹೋಗಬೇಕಾದಾಗ ಹಸಿವೆ ಆಗ್ತದೆ ಅಂತ ಹೇಳಿ ಚಕ್ಲಿ, ಗಿಲಿಗಂಜಿ, ಅವಲಕ್ಕಿ ಉಂಡಿ, ಬೇಸನ್ ಉಂಡಿ, ರವಾ ಉಂಡಿ ಎಲ್ಲ ತಯಾರು ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೋದಾಗ ನಮಗೆ ತಿನ್ಲಿಕ್ಕೆ ಸಿಕ್ತು ಎಲ್ಲ ಗೊತ್ತಿಲ್ಲ ಅಂತ ಹೇಳಿ ಊರಿಂದ ಊರಿಗೆ ಹೋಗ್ಬೇಕಾದಾಗ ಚಕಡಿ ಬಂಡಿಯಲ್ಲಿ ಇದನ್ನೆಲ್ಲ ಇಟ್ಕೊಂಡು ತಯಾರು ಮಾಡ್ಕೊಂಡು ಕೂತಿದ್ದಾರೆ ಪಾಪ ಇವರೆಲ್ಲ. ಆಗ ಊರಿಗೆ ಹೋದ್ರು. ಊರಿಗೆ ಹೋದಾಗ ನೋಡ್ತಾರೆ ಬಹಳ ಸುಂದರವಾದ ದೃಶ್ಯಗಳು, ಎತ್ತರ ಎತ್ತರ ಮನೆಗಳು, ಭಾರಿ ಭಾರಿ ಬಟ್ಟಿಗಳು, ಭಾರಿ ಭಾರಿ ಅಂಗಡಿಗಳು, ಭಾರಿ ಭಾರಿ ಜನ ಇದ್ದಾರೆ. ಇದನ್ನು ನೋಡಿ ಸಂತೋಷವಾಯಿತು. ಕೃಷ್ಣನಿಗೆ ಹೇಳಿದರು, ಕೃಷ್ಣ ಕೃಷ್ಣ ಅವರು ಎಲ್ಲ ಭಾರಿ ಭಾರಿ ಬಟ್ಟಿ ಹಾಕೊಂಡಿದ್ದಾರೆ, ಅಂದೆಲ್ಲ ಹಳೆ ಬಟ್ಟೆಯಾಗಿ ಹೊಸ ಬಟ್ಟೆ ಬೇಕು, ಹೌದಾ ತಡ್ರಿ ಅಂತಂದ ಕೃಷ್ಣ. ಆಗ ಪ್ರತಿನಿತ್ಯ ಕಂಸನ ಬಟ್ಟೆಗಳನ್ನ ಒಗೆಯುವುದಕ್ಕಾಗಿ ಒಬ್ಬ ಮಾವುತ ಆನಿ ಮೇಲೆ ಕೂತು, ಅಗಸ ಆನಿ ಮೇಲೆ ಕೂತು ತಾನು ಬಟ್ಟೆಯನ್ನು ಒಗೆದುಕೊಂಡು ತಂದು ಇಸ್ತ್ರಿ ಮಾಡಿ ತಂದು ಕೊಡ್ತಿದ್ದ ಅವನು. ರಾಜನ ಬಟ್ಟೆಗಳು ಅಂತ ಮರ್ಯಾದೆ ಆನಿ ಮೇಲೆ ತಗೊಂಡು ಹೋಗುದು. ಕೃಷ್ಣ ತಡೆದ, ನಿಂದ್ರು, ಭಾರಿ ಭಾರಿ ಬಟ್ಟೆ ಕಾಣ್ತಾ ಇದೆ, ಕೊಡೆ ನಡ್ರಿ, ಎಲ್ಲ ಬೀದಿ ಮಂದಿ ನಿಮಗೇನು ಕೊಡ್ಬೋದು ನಡ್ರಿ, ರಾಜನ ಬಟ್ಟೆಗಳಿವೆಲ್ಲ ಅಂತಂದಾಗ ಒಂದು ಕಪಾಳಿ ಕೊಡ್ತಾನೆ. ಕಪಾಳಿ ಕೊಟ್ಟು ಕೊಂದೆ ಹಾಕ್ತಾನೆ. ಅವನು ದುಷ್ಟ, ಅವನು ಕಪಾಳಿ ಕೊಟ್ಟು ಕೊಂದೆ ಹಾಕ್ತಾನೆ. ಎಲ್ಲ ಬಟ್ಟಿನ ಒಗೆದು ತೊಗೊಂಡು ಹೋಗೋ ಬಟ್ಟೆ, ಒಗಲಿಕ್ಕೆ ಹೋಗೋ ಬಟ್ಟೆ ಅಲ್ಲ, ಒಗೆದು ಇನ್ನೇನು ಕಂಸನಿಗೆ ಕೊಡಬೇಕು ಅಂತ ಬಟ್ಟೆ ಇರ್ತದೆ. ಆ ಬಟ್ಟೆಗಳನ್ನ ನಂದನಿಗೆ ಕೊಡ್ತಾನೆ, ಉಳಿದೆಲ್ಲ ಗೋಲ್ಲರಿಗೆ ಕೊಡ್ತಾನೆ, ತನ್ನ ಗೆಳೆಯರಿಗೆ ಕೊಡ್ತಾನೆ, ತಾನೂ ಹಾಕೊಂಡು ಊರೆಲ್ಲ ನೋಡ್ಕೊಂಡ್ ಬರೋಣ. ರೂಮಿಗೆ ಹೋಗ್ಲಿಲ್ಲ, ಊರಿಗೆ ಹೋದ ಮೇಲೆ ಎಲ್ಲಕ್ಕೂ ಸುತ್ತಾಡೋಣ ಅಂತ ಹೇಳಿ ಎಲ್ಲ ಸಾಮಾನುಗಳನ್ನು ತನ್ನ ರೂಮಿಗೆ ಕಳಿಸಿ, ಅಕ್ರೂರ ಕಡೆಯಿಂದ ಎಲ್ಲಿ ನಾವು ಇರಬೇಕೆಲ್ಲ ವ್ಯವಸ್ಥೆ ಮಾಡಿದ್ದೀರಲ್ಲ ಅಲ್ಲಿ ಕಳಿಸ್ರಿ, ಇದನ್ನ ನಾವು ಊರು ತಿರುಗಾಡ್ಕೊಂಡು ಬರ್ತೇವೆ. ಯಾಕೆ ತಿರುಗಾಡ್ಕೊಂಡು ಬಂದ ಕೃಷ್ಣ? ಅವನೇನು ನೋಡಿದ್ದೇ ಇಲ್ಲೇನು? ಹಾಗಲ್ಲ, ಕೃಷ್ಣನ ದರ್ಶನಕ್ಕಾಗಿ ಊರಿನ ಜನ ಬಹಳಷ್ಟು ಜನ ಕಾಯ್ತಾ ಇತ್ತು. ಕಂಸನ ಭಯದಿಂದ ಈ ಎಲ್ಲ ಜನ ವೃಂದಾವನಕ್ಕೆ ಹೋಗಿ ಕೃಷ್ಣನ ದರ್ಶನ ಕೊಡುವುದಕ್ಕೆ ಬಹಳ ಗಾಬರಿಗೊಳ್ತಾ ಇತ್ತು. ಹಾಗಾಗಿ ಎಲ್ಲ ಭಕ್ತರಿದ್ದಾರೆ, ಅವರಿಗೆ ದರ್ಶನ ಕೊಡಬೇಕು ಅಂತ ಹೇಳಿ ಕೃಷ್ಣ ಪಾಪ ತಿರುಗಾಡುವ ಮುಖಾಂತರ, ಸಂಚಾರ ಮಾಡುವ ಮುಖಾಂತರ ಕೃಷ್ಣ ಬಂದಿದ್ದಾನೆ ಅಂತ ಹೇಳಿ ಎಲ್ಲ ಕಡೆಗೆ ಊರಿನಲ್ಲಿ ಉತ್ಸವ. ಕೃಷ್ಣನ್ ನೋಡಬೇಕು ಅಂತನೂ ಹಪಾಪಿತನ. ಕೆಲವರು ಮನೆ ಹೊರಗೆ ಬಂದು ನಿಂತಿದ್ದಾರೆ, ಕೆಲವರು ಮಹಡಿ ಮೇಲೆ ನಿಂತಿದ್ದಾರೆ, ಕೆಲವರು ಟೆರಸ್ ಮೇಲೆ ನಿಂತು ನೋಡ್ತಾ ಇದ್ದಾರೆ. ಎಲ್ಲ ಕಡೆಗೆ ನಿಂತು ಕೃಷ್ಣನ ದರ್ಶನ, ಮುಖದ ದರ್ಶನ. ಎಲ್ಲರಿಗೂ ಕೃಷ್ಣನ ದರ್ಶನ ಆಗುವಂತೆ ಕೃಷ್ಣ ಇದ್ದಾನೆ. ಗಿಡ್ಡಿದ್ದಾನೆ, ಎತ್ತರಿದ್ದವರಿಗೆ ಕಾಣೋದಿಲ್ಲ, ಹಾಗೆಲ್ಲ ಇಲ್ಲ. ಕೃಷ್ಣ ಎಲ್ಲರಿಗೆ
ಅತ್ಯಂತ ಸ್ಪಷ್ಟ ರೀತಿಯಿಂದ ಕೃಷ್ಣ ತನ್ನ ರೂಪವನ್ನು ತೋರಿಸ್ತಾ ಇದ್ದಾನೆ. ಅಲ್ಲಿ ಒಬ್ಬವಳು ಕುಬ್ಜೆ ಸೌರಂದ್ರಿ, ತಾನು ಪ್ರತಿನಿತ್ಯ ಅವಳು ಸುಗಂಧ ವಾಸನೆ ಬರ್ತಾ ಇದೆ, ಭಾರಿ ಮತ್ತೆ ಗಂಧದ ವಾಸನೆ. ನೋಡ್ತಾಳೆ ಒಬ್ಬಕ್ಕಿ ದಾಸಿ ಕುಬ್ಜೆ, ತಾನು ಆ ಗಂಧವನ್ನ ಪ್ರತಿನಿತ್ಯ ಕಂಸನಿಗೆ ತಗೊಂಡು ಹೋಗ್ತಾ ಇದ್ದು ತೇದಿ. ಆಗ ಕೃಷ್ಣ ಕೇಳಿದ, ನನಗೆ ಸ್ವಲ್ಪ ಗಂಧ ಕೊಡ್ತೀಯಾ ಅಂದಾಗ ನೋಡ್ತಾಳೆ, ಕೃಷ್ಣ ಅಂತ ಗೊತ್ತಾಗ್ತದೆ, ಸ್ವಾಮಿ ಎಂತೋ ಯಾರೋ ದುಷ್ಟನಿಗೆ ಬದುಕುವುದಕ್ಕಾಗಿ ತೇದಿ ಗಂಧವನ್ನು ಕೊಡ್ತಾ ಇದ್ದೆ, ಸ್ವಯಂ ನೀ ಜಗತ್ಸ್ವಾಮಿ, ನೀನು ಕೇಳಿದರೆ ನಾನು ಯಾಕೆ ಕೊಡೋದಿಲ್ಲ, ಅವಶ್ಯವಾಗಿ ತಗೋ ಅಂತ ಹೇಳಿ ಕೃಷ್ಣನಿಗೆ ಕೊಟ್ಟರೆ ಕೃಷ್ಣ ಮೈ ತುಂಬೆಲ್ಲ ಹಚ್ಕೊಂಡ, ಉಳಿದವರಿಗೆಲ್ಲ ಕೊಟ್ಟ. ಸೆಂಟ್ ಹಚ್ಕೋತೀವಲ್ಲ, ಪೌಡರ್ ಹಚ್ಕೋತೀವಲ್ಲ, ಹಾಗೆ ಊರಿಗೆ ಬಂದಿದ್ದೀವಿ ಅಂತೆಲ್ಲ ತಾನು ಕೃಷ್ಣ ಹಚ್ಕೊಂಡು ಅವಳನ್ನು ಉದ್ಧಾರ ಮಾಡಿದ ಪರಮಾತ್ಮ. ಕುಬ್ಜೆ 3 ಕಡೆಗೆ ಡೂಗಿದ್ದು, ಅವಳಿಗೆ ಡೂಗಾಗಿದ್ದು. ತನ್ನ ಹೆಬ್ಬಟ್ಟಿನಿಂದ ಅವಳ ಪಾದದ ಹೆಬ್ಬಟ್ಟಿನ ಮೇಲೆ ಪಾದವನ್ನು ಇಡ್ತಾನೆ, ಕುತ್ತಿಗೆಗೆ ಇಂತಲ್ಲೇ ಎಬ್ಬಿಸ್ತಾನೆ. ಎಬ್ಬಿಸಿದಾಗ ನೆಟ್ಟಗೆ ಆಗ್ತಾಳೆ, ಸಣ್ಣ ಹುಡುಗಿಯ ರೂಪ ಬರುತ್ತದೆ, ಭಾರಿ ಸುಂದರಿ ಆಗ್ತಾಳೆ. ಕೃಷ್ಣ ಅನುಗ್ರಹ ಮಾಡಿ ಹೋಗ್ತಾನೆ. ಮನೆಗೆ ಆತಿಥ್ಯಕ್ಕೆ ಬರಬೇಕು, ಊಟಕ್ಕೆ ಬರಬೇಕು, ಹಂಗಾಗಿ ಬರ್ತೇನೆ, ಮುಂದೆ ಬರ್ತೇನೆ, ಈಗ ಹೋಗ್ತೇನೆ ಅಂತ ಹೇಳಿ ಕರೇಣ ವಾಮೇನ ಸಲೀಲ ಉದ್ಧತಂ ಸಜ್ಜಂಚ ಕೃತ್ವಾ ನಿಮಿಷೇಣ ಪಶ್ಯತಾಂ ನೃಣಾಮೃಕಶ್ಯಂ ಪ್ರಭುಭಜ್ಜ ಮಧ್ಯತೋ ಯಥೇಚ್ಛ ದಂಡುಂ ಮದಕರ್ಯರುನ್ಮತಃ. ಹೀಗೆ ತಾನು ಊರೆಲ್ಲ ತಿರುಗಾಡ್ತಾನೆ. ಊರೆಲ್ಲ ತಿರುಗಾಡಿದ ಮೇಲೆ ಅದೇನೋ ಧನುರ್ಯಾಗ ಮಾಡ್ತಾನಲ್ಲ ಕಂಸ. ಯಾವುದು ಧನುಸ್ಸು, ಯಾರು ಶಿವದೇವರು ಕೊಟ್ಟ ಧನುಸ್ಸು ನೋಡೋಣ ಅಂತ ಆ ಒಂದು ಭಾರೀ ರೇಷ್ಮೆ ಮಣಿ ಮೇಲೆ ಪೂಜೆಯನ್ನ ಮಾಡಿ, ವಸ್ತ್ರಾಲಂಕಾರ ಮಾಲೆಗಳನ್ನ ಹಾಕಿ ಅದನ್ನ ದೃಶ್ಯ ಪ್ರದರ್ಶನಕ್ಕಾಗಿ ಇಟ್ಟಿರ್ತಾನೆ ಕಂಸ. ಶ್ರೇಷ್ಠ ಧನುಸ್ಸನಿವಂಥದ್ದು. ಹಾಗಾಗಿ ಆ ಧನುಸ್ಸನ್ನು ಇಟ್ಟರೆ ಕೃಷ್ಣ ಅದನ್ನು ನೋಡ್ಲಿಕ್ಕಂತ ಬರ್ತಾನೆ, ಆರಾಮ ಎತ್ತಿ ಅದನ್ನ ಕಟ್ಟಬೇಕು ಅಂತ ಹೋಗ್ತಾನೆ, ಮುರಿದೇ ಹೋಗ್ಬಿಡ್ತು. ಶಿವ ರುದ್ರದೇವರು ಕೊಟ್ಟಂತಹ ಧನಸ್ಸು, ಅದನ್ನು ಕಟ್ಲಿಕ್ಕಂತ ಹೋಗ್ತಾನೆ, ಮುರಿದೇ ಹೋಗ್ಬಿಡ್ತದೆ. ಮುರಿದೇ ಹೋದಾಗ ಅದು ಒಡೆದಾಗ ಏನು ಧ್ವನಿ ಬಂತು ಅಂದ್ರೆ ಬ್ರಹ್ಮಾಂಡನೇ ಒಡೆದು ಹೋಯ್ತೇನೋ ಅಂತ ಧ್ವನಿ ಬಂತು. ಕಂಸ ತಾನು ಸಿಂಹಾಸನದ ಮೇಲೆ ಕೂತಿದ್ದಾನೆ, ಆ ಧ್ವನಿಯನ್ನ ಕೇಳಿ ಎದೆಯಲ್ಲಿ ನಡಗುಂಟಾಯಿತು. ಅವರಿಗೆ ನಡಗುಂಟಾಗಿ ಸಿಂಹಾಸನದಿಂದ ಅಪ್ಪಳಿಸಿ ತಳಗೆ ಮುಗ್ಗರಿಸ್ಕೊಂಡು ಬಿದ್ದಿದ್ದಾನೆ. ಓ, ಧನುಸ್ಸು ಮುರಿದು ಹೋಯ್ತು, ಆಯ್ತು, ಇನ್ಮೇಲೆ ನನ್ನನ್ನು ಮುರಿಲಿಕ್ಕೆ ಏನು ಬಾಳುತ್ತಿಲ್ಲ ಅಂತ ತಲೆಯಲ್ಲಿ ಗಾಬರಿ ಬಂತವನಿಗೆ. ಇಟ್ಟು ನಡೀತಾ ಇದೆ. ಆಗ ತನ್ನ ತಂದೆ ತಾಯಿಗಳ ತನ್ನ ಊರಿನ ಜನಕ್ಕೆಲ್ಲ ದರ್ಶನ ಕೊಟ್ಟು ಭೇಟಿಯಾಗಿ ತಾನು ಬಂದಿದ್ದಾನೆ. ಹೀಗೆ ಕೃಷ್ಣ ಇನ್ನು ಮುಂದೆ ಆ ಕಂಸ ಅನೇಕ ವ್ಯವಸ್ಥೆಗಳನ್ನು ಮಾಡಿರ್ತಾನೆ. ತನ ಬಂದು ಸೇರೋದಕ್ಕೆ ಅವನು ಕೃಷ್ಣ ಉಳಿನೇಬಾರದು, ಕೃಷ್ಣ ಬಲರಾಮ ಸತ್ತೇ ಹೋಗ್ಬೇಕು. ಮೊದಲಿಗೆ ಒಂದು ಆನೆ, ಅನಂತರದಲ್ಲಿ ಮತ್ತೆ ಅನೇಕ ಮಲ್ಲರು, ಕೇವಲ ಚಾಣೂರ ಮುಷ್ಟುರಿಕ ಅಷ್ಟೇ ಅಲ್ಲ, ಅನೇಕ ಮಲ್ಲರ ಗುಂಪುಗಳಿರ್ತದೆ. ಅದಾದ್ಮೇಲೆ ನನ್ನ ತನ ಬರಲಿ ನೋಡೋಣ ಅಂತ ಹೇಳಿ ಕಂಸ ಎಲ್ಲ ವ್ಯವಸ್ಥೆ ಮಾಡಿರ್ತಾನೆ. ಅದನ್ನ ನಾಳಿನ ದಿವಸ ಕೇಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಖ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮಣ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಸ್ತದ ಅನೇನ ಭಾವಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.